ವಾರ್ತೆಗಳ ಪ್ರಾಯೋಜಕರು ವಕ್ಫ್ ಮಲ್ಟಿ ಸ್ಪೆಷಾಲಿಟಿ ಹೆರಿಗೆ ಮತ್ತು ಮಕ್ಕಳ ಚಾರಿಟೇಬಲ್ ಆಸ್ಪತ್ರೆ ಪ್ರಾರಂಭೋತ್ಸವ. ಸ್ವಾಗತ ಕೋರುವವರು ಮಲಿಯಾಬಾದ್ ಖಾಜಾ ಹುಸೇನ್, ಗ್ರಾಮ ಪಂಚಾಯತ್ ಸದಸ್ಯರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. AMS Computers Sales and Service 0% EMI Bajaj Finance available. AMS Computers Sales and Service beside SBI Bank, Station Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. beside vegetable market, cloth bazaar, Raichur. Indian Gold Company ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. JK Garments Traditional Clothes for Kids, Girls, Women and Men. Opposite SC Kirti, Cloth Bazaar, MG Road, Raichuru. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಈ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸುಳ್ಳು ಜಾತಿ ಪ್ರಮಾಣ ಪತ್ರ ಜಾರಿ ನಿರ್ದೇಶನಾಲಯದಿಂದ ಸಿಯಾ ತಲಾಬ್ ನಗರಸಭೆ ಸದಸ್ಯ ರೇಣಮ್ಮ ಬಂಧನ ಬಿಡುಗಡೆ. ಮಸ್ಕಿ ಉಪಚುನಾವಣೆ ಹೆಚ್ಚಿನ ಮತದಾನಕ್ಕೆ ಜಾಗೃತಿ ಮೂಡಿಸಲು ಶೇಖ್ ತನ್ವೀರ್ ಆಸಿಫ್ ಸೂಚನೆ. ಕ್ಷಯರೋಗ ಮುಕ್ತ ಸಮಾಜ ನಿರ್ಮಾಣ ಮಾಡಲು ಜನರಲ್ಲಿ ಜಾಗೃತಿ ಮೂಡಿಸುವುದು ಅಗತ್ಯ. ಡಾಕ್ಟರ್ ಸುರೇಂದ್ರ ಬಾಬು. ನಗರಸಭೆ ಪೌರಾಯುಕ್ತರಿಂದ ಕೊರೋನಾ ಜಾಗೃತಿ ಜಾಥಾ, ಜನರು ಸಹಕರಿಸಲು ವೆಂಕಟೇಶ್ ಮನವಿ. ಮಾರ್ಚ್ 24ರಿಂದ ಚಿತ್ರಕಲಾ ಶಿಕ್ಷಣ ವೃತ್ತಿ ಕೌಶಲದ ಕುರಿತು 3 ದಿನ ಕಾರ್ಯಾಗಾರ. ಅನೀಸ್ ಫಾತಿಮಾ. ವಿದ್ಯುತ್ ಕಡಿತಗೊಳಿಸುತ್ತಿರುವುದನ್ನು ತಡೆಯಲು ಆಗ್ರಹಿಸಿ ರೈತರಿಂದ ಮನವಿ. ಭಗತ್ ಸಿಂಗ್ ಸುಖದೇವ್ ಹುತಾತ್ಮ ದಿನಾಚರಣೆ, ಭಗತ್ ಸಿಂಗ್ ಪುತ್ಥಳಿ ಸ್ಥಾಪಿಸಲಿ ಮಹೇಶ್ ಚಿಕ್ಕಲಪರಡಿ. ಜನಪದ ಸಾಹಿತ್ಯ ಉಳಿಸಿ ಬೆಳೆಸುವುದರಲ್ಲಿ ಮಹಿಳೆಯರ ಪಾತ್ರ ಅನನ್ಯ. ಡಾಕ್ಟರ್ S ಬಾಲಾಜಿ. ಮಹಿಳಾ ದಿನಾಚರಣೆ, ಶರಣರ ಚಿಂತನಗೋಷ್ಠಿ, ಶರಣರ ಸಮಾನತೆ ಸಂದೇಶ ನೀಡಿದ್ದಾರೆ ನಾಜಿಯಾ ಸುಲ್ತಾನ್.
ಮತ್ತು ಯರಮರಸ್ವರ ವಲಯದಲ್ಲಿ ಕಾರು ಪಲ್ಟಿ, ಇಬ್ಬರಿಗೆ ಗಾಯ. ವಾರ್ತೆಗಳ ವಿವರ. ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿರುವ ಆರೋಪದ ಮೇಲೆ ನಗರಸಭೆ ವಾರ್ಡ್ ನಂಬರ್ 31ರ ಸದಸ್ಯ ರೇವಣ್ಣ ಭೀಮರಾಯ ಇವರನ್ನು ಕಲಬುರಗಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬಂಧಿಸಿದರು. ನಂತರ ಹೈಕೋರ್ಟ್ ತಡೆಯಾಜ್ಞೆ ಕುರಿತು ಮಾಹಿತಿ ನೀಡಿದ್ದರಿಂದ ಬಿಡುಗಡೆಗೊಳಿಸಲಾಯಿತು. ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿರುವ ಆರೋಪ ಮೇಲೆ ನಗರಸಭೆ ವಾರ್ಡ್ ನಂಬರ್ 31ರ ಸದಸ್ಯೆ ರೇಣಮ್ಮ ಭೀಮರಾಯ ಇವರನ್ನು ಕಲಬುರಗಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬಂಧಿಸಿದರು. ನಂತರ ಹೈಕೋರ್ಟ್ ತಡೆಯಾಜ್ಞೆ ಕುರಿತು ಮಾಹಿತಿ ನೀಡಿದ್ದರಿಂದ ಬಿಡುಗಡೆಗೊಳಿಸಲಾಯಿತು. ಶಿಳ್ಳೆಖ್ಯಾತರ ಜಾತಿ ಪ್ರಮಾಣ ಪತ್ರ ಪಡೆದು ನಗರಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಶಾಲಿಯಾಗಿದ್ದರು. ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಸಿರುವ ಕುರಿತು ಛಲವಾದ ಮಹಾಸಭಾದ ಅಧ್ಯಕ್ಷ ರವೀಂದ್ರನಾಥ್ ಪಟ್ಟಿ ಅವರು ದೂರು ನೀಡಿ ಸದಸ್ಯತ್ವ ರದ್ದುಗೊಳಿಸಲು ದೂರು ನೀಡಿದ್ದರು. ಜಾರಿ ನಿರ್ದೇಶನಾಲಯ ಈಗಾಗಲೇ ಅನೇಕ ಬಾರಿ ವಿಚಾರಣೆ ಸಹ ನಡೆಸಿತ್ತು. ಇಂದು ಕಲಬುರಗಿಯಿಂದ ಆಗಮಿಸಿದ್ದ ಪೊಲೀಸರು ರೇಣಮ್ಮನವರನ್ನು ಮನೆಯಿಂದ ಬಂಧಿಸಿ ಕರೆ ತಂದಿದ್ದರು. ಸದರ್ ಬಜಾರ್ ಠಾಣೆಯಲ್ಲಿರುವಾಗ ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್ ಭೇಟಿ ನೀಡಿ ನಗರಸಭೆ ಸದಸ್ಯತ್ವ ರದ್ದಿಗೆ ಕಲಬುರಗಿ ಹೈಕೋರ್ಟ್ ತಡೆಯಾಜ್ಞೆ ನೀಡಿರುವ ದಾಖಲೆಗಳನ್ನು ನೀಡಿದ್ದರಿಂದ ಬಂಧನದಿಂದ ಮುಕ್ತಗೊಳಿಸಲಾಯಿತು. ವಿಚಾರಣೆಯಂತೆ ಕಲಬುರಗಿಗೆ ಆಗಮಿಸುವಂತೆ ಸೂಚಿಸಲಾಯಿತು. ಒಂದಿದೆ, ಇನ್ನೊಂದು ಎರಡು ಕಾಪೀಸ್ ಇದೆ. ಮತ್ತು ಕಾಪೀಸ್ ಅವ್ರ ಹತ್ರ ಇದ್ದಿಲ್ಲ, ಅವೈಲೇಬಲ್ ಇದ್ದಿಲ್ಲ, ಕೊಟ್ಟಿದ್ದೀವಿ ಅವ್ರಿಗೆ ಸ್ಯಾಟಿಸ್ಫೈ. ಪಡೆದಿದ್ದಂದರೆ ಅವರು ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗಿ ಇಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಜುಡಿಷಿಯನ್ನ ಸರ್ದಾರ್ ಬಜಾರ್ ಬರುತ್ತೆ, CMC ಲಿಮಿಟ್ಸ್ಗೆ, ಸರ್ದಾರ್ ಬಜಾರ್ಗೆ ಕರ್ಕೊಂಡ್ಬಂದಿದ್ದಾರೆ. ಯಾಕಂತೇಳಿ ನಾವು ಬಂದು ಕೇಳಿದ್ವಿ. ನಾನು ಗೌರವಾನ್ವಿತ ಎಲ್ಲ ನಗರಸಭೆ ಸದಸ್ಯರೆಲ್ಲ ಬಂದಿದ್ವಿ. ಬಂದ ನಂತರ ಅವ್ರು ಏನು ಹೇಳಿದರು, ಈ ಥರ ಸ್ಟೇ ಇಲ್ಲ, ಅವ್ರದ್ದು ಬೇಲ್ ಇಲ್ಲ ಅಂತ ಹೇಳಿದರು. ಇಲ್ಲ, ನಿಮಗೆ ಅವ್ರದ್ದು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು ಏನಿರ್ತದೆ ಫಾಲ್ಸ್ ಸರ್ಟಿಫಿಕೇಟ್ ಅಂತೇಳಿ ಅವರು ಇಲ್ಲಿ ಇಲ್ಲಿ ನಮ್ಮ DC ಸಾಹೇಬರು, ತಹಸೀಲ್ದಾರ್ ಸಾಹೇಬರು ಅವರೆಲ್ಲ ಒಂದು ಆರ್ಡ್ರ್ ಮಾಡಿ ಕೊಟ್ಟಿದ್ದರು. ಅದಕ್ಕೆ 2 ನವಂಬರ್ 2020ಗೆ ಗುಲ್ಬರ್ಗ ಹೈಕೋರ್ಟ್ನಲ್ಲಿ ಸ್ಟೇ ಗ್ರಾಂಟೆಡ್ ಟಿಲ್ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಅಂತ ಇದೆ. ಆಯಿತಾ, ಇದು ಆರ್ಡ್ರ್ ಕಾಪಿ ಅದರದ್ದು ಇಲ್ಲಿ ಇದೆ, ಆರ್ಡ್ರ್ ಕಾಪಿ. ಇದಾದ ನಂತರ ಇದು 2 ನವಂಬರ್ 2020 ಇನ್ನೊಂದು ಸೇಮ್ ರಿಟ್ ಪಿಟಿಷನ್ಗೆ ಫರ್ದರ್ ಅಪ್ರೋಟಿವ್ ಪೋರ್ಷನ್ ಆಫ್ ದ ಆರ್ಡರ್ ಫರ್ದರ್ ಅದರಲ್ಲಿಗೂ ಕಂಟಿನ್ಯೂ ಟಿಲ್ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಅಂತ ಇದೆ. ಇವೆರಡು ಕಾಪಿ ಅವ್ರ ಹತ್ರ ಅವೈಲೇಬಲ್ ಇದೆಯಲ್ಲ, ಅವೈಲೇಬಲ್ ಅವ್ರಿಗೆ ಕಾಪೀಸ್ ತೋರಿಸಿದ ಮೇಲೆ ಅವ್ರ ಸೀನಿಯರ್ ಆಫೀಷಿಯಲ್ಸ್ ಮಾತಾಡಿ ಆಯ್ತು ಅಂತೇಳಿ ಒಂದು ಬಾರಿ ಬಂದು ಗುಲ್ಬರ್ಗಕ್ಕೆ ಭೇಟಿ ಆಗಂತ ಹೇಳಿದರೆ, ನಾವು ಹೋಲಿ ಆದ ನಂತರ ಗುಲ್ಬರ್ಗ ಪೊಲೀಸರಿಗೆ ಒಬ್ಬರು ನಗರಸಭೆ ಮೆಂಬರನ್ನು ಅರೆಸ್ಟ್ ಮಾಡೋ ಟೈಮಿಗೆ ಅಟ್ಲೀಸ್ಟ್ ಅವ್ರು ಮಾಹಿತಿಯಾರ ಕೊಡಬೇಕಾಗಿತ್ತಲ್ಲ. ಮಾಹಿತಿ ಆದರೆ ಕೊಡಬೇಕಾಗಿತ್ತಂದರೆ ಕೋರ್ಟ್ನಿಂದ ಯಾರಿದ್ದಾರೆ, ಕೋರ್ಟ್ನಿಂದ ಹೋಗೋ ಲರ್ನ್ಡ್ ಅಡ್ವೊಕೇಟ್ ಜನರಲ್ ಯಾರು ಇರ್ತಾರೆ ಅವ್ರ ಮುಖಾಂತರ ಕೋರ್ಟ್ನಲ್ಲಿ ಯಾರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ ಅವ್ರ ಮುಖಾಂತರ ಅವ್ರಿಗೆ ಹೋಗಬೇಕಾಗಿತ್ತು. ಅವ್ರಿಗೆ ಹೋಗಿಲ್ಲ. ಇಟ್ ಈಸ್ ದೇರ್ ಮಿಸ್ಟೇಕ್, ನಾಟ್ ಅವರ್ ಮಿಸ್ಟೇಕ್. ಜಿಲ್ಲೆಯ ಮಸ್ಕಿ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆಯು ಏಪ್ರಿಲ್ 17ರಂದು ನಡೆಯಲಿದ್ದು, ಮತದಾನ ಪ್ರತಿಶತ ಹೆಚ್ಚಿಸಲು ಕ್ಷೇತ್ರದಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಹಾಗೂ ಜಿಲ್ಲಾ ಸ್ವೀಪ್ ನೋಡಲ್ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಅವರು ತಿಳಿಸಿದರು. ಜಿಲ್ಲೆಯ ಮಸ್ಕಿ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆಯು ಏಪ್ರಿಲ್ 17ರಂದು ನಡೆಯಲಿದ್ದು, ಮತದಾನ ಪ್ರತಿಶತ ಹೆಚ್ಚಿಸಲು ಕ್ಷೇತ್ರದಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಹಾಗೂ ಜಿಲ್ಲಾ
ಸ್ವೀಪ್ ನೋಡಲ್ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಅವರು ತಿಳಿಸಿದರು. ಅವರು ಇಂದು ನಗರದ ಜಿಲ್ಲಾ ಪಂಚಾಯತ್ ಜಲ ನಿರ್ಮಲಾ ಸಭಾಂಗಣದಲ್ಲಿ ವಿಧಾನಸಭೆ ಚುನಾವಣೆಯ ನಿಮಿತ್ತ ಸ್ವೀಪ್ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಕುರಿತು ಹಮ್ಮಿಕೊಂಡಿದ್ದ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಸ್ಕಿ ವಿಧಾನಸಭೆ ಉಪಚುನಾವಣೆಯಲ್ಲಿ ಮತದಾರರು ಕಡ್ಡಾಯವಾಗಿ ಮತದಾನ ಮಾಡಲು ಸ್ವೀಪ್ ಸಮಿತಿ ವತಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸಿ ಮತದಾನ ಮಹತ್ವದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಆಯೋಜಿಸಬೇಕು. ಈ ಬಾರಿ ಕೊರೋನಾ 2ನೇ ಅಲೆ ಹರಡುವುದನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಕೋವಿಡ್ ಮಾರ್ಗಸೂಚಿ ಪಾಲನೆ ಮಾಡಲು ಮತದಾರರು ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು ಮತ್ತು ಸ್ಯಾನಿಟೈಸೇಷನ್ ವ್ಯವಸ್ಥೆ ಮಾಡಬೇಕೆಂದರು. ಮತದಾರರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಅವರಿಗೆ ತಿಳಿ ಹೇಳಬೇಕು. ಮಸ್ಕಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೋವಿಡ್ ತಪಾಸಣೆ ಕೇಂದ್ರ ಪ್ರಾರಂಭಿಸಬೇಕು. 45ರಿಂದ 59 ವರ್ಷ ಹಾಗೂ 60 ಮೇಲ್ಪಟ್ಟ ಸಾರ್ವಜನಿಕರಿಗೆ ಕೋವಿಡ್ ಲಸಿಕೆ ವಿತರಿಸಲು ಅಗತ್ಯ ಕ್ರಮ ಜರುಗಿಸಬೇಕೆಂದರು. ಸ್ವೀಪ್ ಸಮಿತಿ ವತಿಯಿಂದ ಕಳೆದ ಬಾರಿ ಚುನಾವಣೆಯಲ್ಲಿ ನಿರ್ವಹಿಸಿರುವ ಕಾರ್ಯಕ್ರಮಗಳನ್ನು ಮಾಡಬೇಕೆಂದರು. ವಿಕಲಚೇತನ ಮತದಾರರನ್ನು ಮತದಾನ ಕೇಂದ್ರಕ್ಕೆ ಕರೆದುಕೊಂಡು ಹೋಗಲು ವೀಲ್ ಚೇರ್ ವ್ಯವಸ್ಥೆ ಮಾಡಬೇಕೆಂದರು. ಮಸ್ಕಿ ತಾಲೂಕಿನ ಬಸ್ ನಿಲ್ದಾಣ ಹಾಗೂ ಸಾರ್ವಜನಿಕ ಸ್ಥಳದಲ್ಲಿ ಸ್ವೀಪ್ ಸಮಿತಿಯಿಂದ ಜಾಗೃತಿ ಮೂಡಿಸಬೇಕು. ಶಿಕ್ಷಣ ಇಲಾಖೆ ವತಿಯಿಂದ ಸೈಕಲ್ ಜಾಥಾ, ಪ್ರಬಂಧ ಸ್ಪರ್ಧೆ, ಚಿತ್ರಕಲೆ ಸ್ಪರ್ಧೆ, ಬೀದಿ ನಾಟಕ, ರಂಗೋಲಿ ಸ್ಪರ್ಧೆ ಹಾಗೂ ಡಂಗೂರ ಬಾರಿಸಬೇಕು ಮತ್ತು ಧ್ವನಿವರ್ಧಕಗಳಿಂದ ಜಾಗೃತಿ ಮೂಡಿಸಬೇಕೆಂದರು. ಸಾಮಾಜಿಕ ಜಾಲತಾಣದಲ್ಲಿ ಮತದಾನ ಬಗ್ಗೆ ಜಾಗೃತಿ ಮೂಡಿಸಬೇಕೆಂದರು. 18 ವರ್ಷ ಮೇಲ್ಪಟ್ಟ ಯುವಕ ಯುವತಿಯರು ಕಡ್ಡಾಯವಾಗಿ ಮತದಾನದಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸುವ ಕೆಲಸವನ್ನು ಮಾಡಬೇಕೆಂದರು. ಯಾವ ರೀತಿಯಿಂದ ಬದಲಾವಣೆ ಕೋವಿಡ್ ಪಾಸಿಟಿವ್ ಪೇಷಂಟ್ ಆಗಲಿ ಅಂಡ್ ಆಲ್ಸೋ ದ ಪೇಷಂಟ್ ವಿತ್ ಏಜ್ ಇದೆ ಅಲ್ಲ, ಏಜ್ ಲಿಮಿಟ್ ವಾಟ್ ಏಜ್ ಲಿಮಿಟ್ ಇರುವ ಪೇಷಂಟ್ಗಳಿಗೆ ನಾವು ಕೊಡ್ತಾ ಇದ್ದೀವಿ ಪೋಸ್ಟಲ್ ಬ್ಯಾಲೆಟ್ ಫೆಸಿಲಿಟಿ ಗೊತ್ತಿದೆಯಾ ತಮಗೆ? We have age limit also. I'll get back to you on this. So these are the differences that are there for this year with respect to PWD voters. PWD district disability welfare officer bandidara. District disability welfare officer. He has to come. Yakandre this year is the first year that we are giving the persons with disabilities ಅವ್ರಿಗೆ ಮನೆಯಿಂದ ಪೋಲಿಂಗ್ ಸ್ಟೇಷನ್ಗೆ ಕರೆಸಿ ವೋಟ್ ಮಾಡುವ ವಿಧಾನ ಮುಂಚಿನಿಂದಲೇ ಇತ್ತು. ಈ ವರ್ಷ ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ವ್ಯವಸ್ಥೆ ಕೂಡ ಕೊಡಲಾಗಿದೆ. ಸೊ ಆ ಒಂದು ಪ್ರಚಾರ ಆಗಲಿ ಮತ್ತು ಅವರು ಅವರಿಂದ ಫಸ್ಟ್ ಅರಿವು ಮೂಡಿಸೋದು that this is the facilities and they are having the MRSO officer ಅವ್ರ ಸಿಬ್ಬಂದಿಯಿಂದ ಈ ಮಾಹಿತಿಯನ್ನು ಅವರು ಕೊಡಬೇಕಾಗುತ್ತೆ. ಈ ವರ್ಷ ಯಾವ ಮಸ್ಕಿ ವಿಧಾನಸಭಾ ಸೀಮಿತವಾಗಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಜಿಲ್ಲೆಯಲ್ಲಿ ಇದ್ರೂ ಕೂಡ ನಾವು ಸ್ವೀಪ್ ಆಕ್ಟಿವಿಟೀಸ್ ಬರೀ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ. ಆ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ಎಲ್ಲ PSCs ಎಲ್ಲ CSCs ಅಲ್ಲೂ ನಾವು ಬಿಕಾಸ್ ದೇ ಬೀಂಗ್ ಅ ಸೆಷನ್ ಸೈಟ್ ವಿ ಕ್ಯಾನ್ ಗೋ ಅಹೆಡ್ ವಿತ್ ದಿ ಪ್ಲಾನಿಂಗ್. ಈಗ ಅದನ್ನು ಹೊರತುಪಡಿಸಿ since there welfare officers are there, social welfare agli, tribal welfare agli, backward classes agli, minority welfare agli. Now there are polling stations where the voting has become less than 10%. ಕೆಲವೊಂದು polling booths ಅಲ್ಲಿ ಅಂದ್ರೆ ಜನ ಬಂದು ಮತ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿಲ್ಲ. The very purpose of sweep is to invite voters to vote. ಅವ್ರು ಯಾವ ರೀತಿ ಮಾಡ್ತಾರೆ that is none of our business. They have to come and vote. ಆ ಒಂದು ನಿಟ್ಟಿನಲ್ಲಿ ಈಗ ಸೋಷಿಯಲ್ ವೆಲ್ಫೇರ್ ಆಫೀಸರ್, ಟ್ರೈಬಲ್ ವೆಲ್ಫೇರ್ ಆಫೀಸರ್ ಅಂಡ್ ಮೈನಾರಿಟಿ ಅಂಡ್ ಆಲ್ಸೋ ಬ್ಯಾಕ್ವರ್ಡ್ ಕ್ಲಾಸಸ್ ದೇ ಹ್ಯಾವ್ ಟು ಎನ್ಶೋರ್ ಅನದರ್ ಥಿಂಗ್ ದಟ್ ಈಸ್ ಜಾತಿಪಾತ ಮತ್ತು ಇಲ್ಲ ಆನ್ ದ ಬೇಸಿಸ್ ಆಫ್ ಜಾತಿ ಅಂಡ್ ಭೇದ ಭಾವನೆ ಆ ರೀತಿಯಿಂದ ಸೋಷಿಯಲ್ ಡಿಸ್ಕ್ರಿಮಿನೇಷನ್ನಿಂದ ಪೀಪಲ್ ಆರ್ ಡಿಸ್ಕರೇಜ್ ಟು ವೋಟ್. ಸೊ ಲೋವರ್ ವೋಟರ್ ಟರ್ನ್ಔಟ್ ಕ್ಯಾನ್ ಬಿ ಫ್ರಮ್ ದ್ಯಾಟ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ. ಸೊ ಅದರ ನಿಟ್ಟಿನಲ್ಲಿ all the officers along with the routine programs that you take, ನಿಮ್ಮ ಹಾಸ್ಟೆಲ್ಸ್ ಆಗಲಿ, ನಿಮ್ಮ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ಸ್ ಎಸ್ಪೆಷಲಿ ಆ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ಸ್ ಅಲ್ಲಿ ವೆರೆವರ್ ಸ್ಟೂಡೆಂಟ್ಸ್ ಆರ್ ಎಲಿಜಿಬಲ್ ಫಾರ್ ವೋಟರ್ ಇ ಎಪಿಕ್ ಸಂಬಂಧಪಟ್ಟ ಯಾವ್ಯಾವ ದಾಖಲಾತಿಗಳನ್ನು ಅವರು ಕೊಡಬೇಕಾಗಿದೆ, ಕೊಟ್ಟು ಯಾವ ರೀತಿಯಿಂದ ಇಫ್ ದೇ ಆರ್ ಹ್ಯಾವಿಂಗ್ ವೋಟ್. ಈ ಸಂದರ್ಭದಲ್ಲಿ ಸ್ವೀಪ್ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಕ್ಷಯ ರೋಗದ ಬಗ್ಗೆ ಗೌಪ್ಯವಾಗಿ ಇರುವುದು ಒಂದು ಅಪರಾಧವೆಂದು ಜಿಲ್ಲಾ ಕ್ಷಯ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಅವರು ತಿಳಿಸಿದರು.
ಕ್ಷಯರೋಗದ ಬಗ್ಗೆ ಗೌಪ್ಯವಾಗಿ ಇಡುವುದು ಒಂದು ಅಪರಾಧವೆಂದು ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಅವರು ತಿಳಿಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿಯ ಕೃಷ್ಣ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಆರೋಗ್ಯ ಕ್ಷಯರೋಗ ನಿರ್ಮೂಲನಾ ವಿಭಾಗ ಆಯೋಜಿಸಿದ ಕ್ಷಯರೋಗ ದಿನಾಚರಣೆ ಅಂಗವಾಗಿ ಕ್ಷಯರೋಗದ ಕುರಿತು ಪತ್ರಕರ್ತರಿಗೆ ಹಮ್ಮಿಕೊಂಡಿದ್ದ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದರು. ಕ್ಷಯರೋಗದ ಬಗ್ಗೆ ಗೌಪ್ಯವಾಗಿ ಇಡುವುದು ಅಪರಾಧ ಕೆಲಸವಾಗಿದೆ. ಐಪಿಸಿ 269 ಮತ್ತು 270 ಅಡಿಯಲ್ಲಿ ಶಿಕ್ಷೆ ವಿಧಿಸುವ ಅವಕಾಶ ಇದೆ. ಸಾರ್ವಜನಿಕರು ಈ ಬಗ್ಗೆ ಮಾಹಿತಿ ನೀಡಲು ಮಾಧ್ಯಮಗಳು ಹೆಚ್ಚು ಪ್ರಚಾರ ಮಾಡಬೇಕೆಂದರು. ಕ್ಷಯರೋಗ ಮುಕ್ತ ಸಮಾಜ ನಿರ್ಮಿಸಲು ಸಾರ್ವಜನಿಕರ ಸಹಕಾರ ಅಗತ್ಯ. ಕ್ಷಯರೋಗದಿಂದ ಬಳಲುತ್ತಿರುವ ರೋಗಿಗಳು ಸಕಾಲಕ್ಕೆ ಚಿಕಿತ್ಸೆ ಪಡೆದಲ್ಲಿ ಶೀಘ್ರ ಗುಣಮುಖರಾಗಲಿದ್ದಾರೆ ಎಂದರು. ಕ್ಷಯರೋಗದ ಬಗ್ಗೆ ಜನರಲ್ಲಿರುವ ತಪ್ಪು ಕಲ್ಪನೆ ತೊಲಗಿಸಬೇಕಾಗಿದೆ. ಕ್ಷಯರೋಗಕ್ಕೆ ಸಕಾಲಕ್ಕೆ ಚಿಕಿತ್ಸೆ ಪಡೆದರೆ ರೋಗದಿಂದ ಗುಣಮುಖರಾಗಬಹುದು ಎಂದರು. 2025ಕ್ಕೆ ಭಾರತವನ್ನು ಕ್ಷಯರೋಗ ಮುಕ್ತವನ್ನಾಗಿಸಲು ಸಾರ್ವಜನಿಕರಿಗೆ ಸಕಾಲಕ್ಕೆ ಮುದ್ರಣ ಮತ್ತು ವಿದ್ಯುನ್ಮಾನ ಮಾಧ್ಯಮಗಳು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕೆಂದರು. 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಸಂಜೆ ವೇಳೆ ಜ್ವರ, ರಾತ್ರಿ ಬೆವರು, ತೂಕ ಕಡಿಮೆ, ಹಸಿವು ಆಗದೇ ಇರುವುದು ಮತ್ತು ಕೆಲಸ ಮಾಡಲು ನಿಶಕ್ತನಾಗುವ ಸಂಕೇತವಾಗಿದೆ. ಕ್ಷಯರೋಗ ಒಂದು ಸಾಂಕ್ರಾಮಿಕ ರೋಗವಾಗಿದ್ದು ಇದರ ನಿಯಂತ್ರಣಕ್ಕೆ ಜಾಗೃತಿ ಅಗತ್ಯವಾಗಿದೆ. ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ. ವೈದ್ಯರ ಸಲಹೆಯಂತೆ ಸೂಕ್ತ ಚಿಕಿತ್ಸೆ ಪಡೆದಲ್ಲಿ ಕ್ಷಯರೋಗ ರೋಗ ಸಂಪೂರ್ಣ ನಿಯಂತ್ರಣ ಮಾಡಲಾಗುವುದು ಎಂದರು. ಜಿಲ್ಲೆಯಲ್ಲಿ ಉತ್ತಮ ಗುಣಮಟ್ಟದ ಸಂಶೋಧನಾ ಸಂಸ್ಥೆ ಇದ್ದು ಅದನ್ನು ರೋಗಿಗಳು ಪ್ರಯೋಜನ ಪಡೆಯಬೇಕೆಂದರು. ಕ್ಷಯರೋಗದಲ್ಲಿ ವಿವಿಧ ಬಗೆಗಳಿವೆ. ರಕ್ತ ಕ್ಷಯರೋಗ, ಚರ್ಮ ಕ್ಷಯರೋಗ, ಕಣ್ಣು ಕ್ಷಯರೋಗ, ಗರ್ಭಕೋಶದ ಕ್ಷಯರೋಗಗಳಿವೆ. ಅವುಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಸೂಕ್ತ ಚಿಕಿತ್ಸೆ ಇದೆ, ಪಡೆಯುವಂತೆ ಸಲಹೆ ನೀಡಿದರು. ಸಾಂಕ್ರಾಮಿಕ ರೋಗ ಏನಾದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗವನ್ನು ನಾವು ಸಾಂಕ್ರಾಮಿಕ ರೋಗ ಅಂತೀವಿ. ಪ್ರಾಚೀನ ಕಾಲದಿಂದ ಅಂದ್ರೆ ಸುಮಾರು 4000 ವರ್ಷಗಳ ಹಿಂದೆ ಈ ರೋಗ ಇದ್ದದ್ದು ಒಂದು ಪ್ರಚಲಿತ ಇದೆ. ಯಾವ ರೀತಿ ಕಂಡುಕೊಂಡಿದ್ರೆ ನಾವು ಪಿಕ್ಚರ್ ಅಲ್ಲಿ ನೋಡಬಹುದು, ಪಿರಮಿಡ್ ತೋರಿಸ್ತಾರೆ. ಆ ಪಿರಮಿಡ್ ಅಂದ್ರೆ ಹಿಂದಿನ ಕಾಲದ ಈಜಿಪ್ಟ್ ದೇಶದಲ್ಲಿ ರಾಜರು ಅವರು ಮರಣ ಹೊಂದಿದಾಗ ಅವರಾಗ್ಲಿ ಅಥವಾ ಬೇರೆ ಒಂದು ಅಲ್ಲಿ ಉನ್ನತ ಮಟ್ಟದ ಮನೆತನದವರಿದ್ರೆ ಅವರಲ್ಲಿ ಪಿರಮಿಡ್ ಕಟ್ಟಿ ಅವ್ರಲ್ಲಿ ಮಣ್ಣು ಮಾಡ್ತಾರೆ. ಸೊ ಅಲ್ಲಿ ಪಿರಮಿಡ್ ಅಲ್ಲಿ ಇರ್ತಕ್ಕಂಥ ಒಂದು ಮರಣವಂತ ಏನಿದೆ ಮರಣವಂತರನ್ನು ಒಂದು ಅಲ್ಲಿ ಸಂಸ್ಕಾರ ಮಾಡ್ತಾರಲ್ಲ, ಶವ ಸಂಸ್ಕಾರ, ಅದರಲ್ಲಿ ಇರ್ತಕ್ಕಂಥದ್ದು ಬಹಳ ವರ್ಷಗಳಿಂದ ಕೂಡ ಅಲ್ಲಿ ಆ ಶವ ಕೊಳ್ತು ಹೋಗೋದಿಲ್ಲ. ಯಾಕಂದ್ರೆ ಅಲ್ಲಿ ವೆದರು ಮತ್ತು ಆ ಪಿರಮಿಡ್ ಕಟ್ಟಿದ್ದಕ್ಕೆ ಒಂದು ವೆದರ್ಗೆ ಆ ಶವ ಕೊಳ್ತೋಗಲ್ಲ, ಜಸ್ಟ್ ಡ್ರೈ ಆಗಿ ಹಂಗೆ ಇರ್ತದೆ. ಹಾಗಾಗಿ ಪಿರಮಿಡ್ ಮಮ್ಮಿ ಅಂತ ಅಲ್ಲಿರ್ತಕ್ಕಂಥ ಶವಗಳು ನಾವು ಮಮ್ಮಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಯಾಕೆ ಅವರೆಲ್ಲ ನೀವು ಸೈಂಟಿಸ್ಟ್ಗಳೆಲ್ಲ ಇದು ಯಾಕೆ ಕಟ್ಟಿದ್ದಾರೆ ಅಂತ ನಾವು ಪರೀಕ್ಷೆ ಮಾಡಿದಾಗ ಪಕ್ಕದಲ್ಲಿ ಒಂದು ಬಾಡಿ ಇದೆ. ಆ ಬಾಡಿನ ಎಕ್ಸಿಬಿಷನ್ ಮಾಡಿ ಏನಿದೆ ಎದಕ್ಕೆ ಸತ್ತಿರ್ಬೋದು ಇಂಥದ್ದು ಕಾಲಕ್ಕೆ ಅಂತ ನೋಡಿದಾಗ ಆ ಬಾಡಿಯಲ್ಲಿ ಕೂಡ ಟಿವಿಯಿಂದ ಸತ್ತಿದೆ ಅಂದ್ರೆ ಲಂಗ್ಸ್ ತೋರಿಸಿದ್ದಾರೆ ನೋಡ್ರಿ. ಆ ಟಿವಿಯಿಂದ ಸತ್ತಿದೆ ಅಂತೇಳಿ ಒಂದು ಗೊತ್ತಾದ ಸಲುವಾಗಿ 4000 ವರ್ಷಗಳಿಂದ ಕೂಡ ಇದು ಟಿವಿ ಇದೆ. ಮನುಷ್ಯರಲ್ಲಿ ಟಿವಿ ಸುಮಾರು 4000 ವರ್ಷಗಳು ಬರ್ತಾನೆ ಇದೆ. ಅಲ್ಲಿಂದ ಇಲ್ಲಿವರೆಗೆ ಸುಮಾರು ವರ್ಷ ಏನಾದ್ರೆ ಮನುಷ್ಯರನ್ನು ಕಾಡ್ತಾರೆ. ಹಿಂದೆ ಸರಿಯಾಗಿ ಚಿಕಿತ್ಸೆ ಇರಲಿಲ್ಲ. ಆದ್ರೆ ಬರ್ತಾ ಬರ್ತಾ ವರ್ಷಾನುಗಳು ಕಳೆದಂಗೆಲ್ಲ ಸರ್ಕಾರ ಮತ್ತು ಇದಕ್ಕೆ ಬಹಳಷ್ಟು ಒತ್ತು ಕೊಟ್ಟು ಒಂದು ಸಾಂಕ್ರಾಮಿಕ ರೋಗವನ್ನು ಜನರಿಂದ ಅಥವಾ ಜನರಿಗೆ ಅಥವಾ ಮಾನವರಿಗೆ ಬದಲಾವಣೆ ಮಾಡಕ್ಕೆ ವಿವಿಧ ರೀತಿಯಲ್ಲಿ ಒಂದು ಆವಿಷ್ಕಾರಗಳನ್ನು ಮಾಡಿದ್ರು. ಮೊದಲನೇ ಆವಿಷ್ಕಾರ ಟಿವಿ ಯಾಕಪ್ಪ ಮುಂಚೆ ನೀವು ಗೊತ್ತಿದ್ದಂಗೆ ರೋಗಗಳ ಬಗ್ಗೆ ಸಾರ್ವಜನಿಕರಲ್ಲಿ ವಿವಿಧವಾದ ಮೂಢನಂಬಿಕೆಗಳಿರುತ್ತೆ. ಪಾಪದಿಂದ ಬರೋದು, ಶಾಪದಿಂದ ಬರೋದು, ಅಥವಾ ಏನೋ ಇದರಿಂದ ಬೇರೆ ರೀತಿಯಲ್ಲಿ ಬರೋದು ಅಂತೇಳಿ ಬಹಳ ಜನರಲ್ಲಿ ಮೂಢನಂಬಿಕೆಗಳು ಬಹಳ ಇತ್ತು. ನಿಮಗೆ ಗೊತ್ತಿದ್ದಂಗೆ ಲೆಪ್ರಸಿ ಶಾಪದಿಂದ ಬರ್ತದೆ ಅಂತ ಹೇಳ್ತಾರೆ. ಅದೇ ಟಿವಿ ಕೂಡ ಅದೇ ರೀತಿ ಬರ್ತದ ಅಂತ ಹೇಳ್ತಾರೆ. ಅಥವಾ ಟಿವಿ ಜಾಸ್ತಿ ಮನುಷ್ಯ ಅನ್ಹೈಜಿನಿಕ್ ಅಥವಾ ಪೊಲ್ಯೂಷನ್ ಇದ್ದಂತ ವಾತಾವರಣ, ಕುಲುಷಿತ ವಾತಾವರಣ ಜೀವಿಸಿದಂತವರಿಗೆ ಬರ್ತದಂತ ಹೇಳ್ತಾರೆ.
ಹಾಗಾಗಿ ಏನಾಯ್ತು, ಇದನ್ನ ಬಗ್ಗೆ ಹೌದು ಎಲ್ಲ ಜನರಲ್ಲಿ ಈ ರೀತಿ ಮೂಢನಂಬಿಕೆಗಳಿಂದ ಇದ್ದಾವೆ, ಜನ ಸಾಯ್ತಾ ಇದ್ದಾರೆ, ನಾವು ಯಾಕೆ ಇದನ್ನ ಎದು ಸಲುವಾಗಿ ಟಿವಿ ಬರ್ತಾ ಇದೆ ಅಂತ ಕಂಡುಹಿಡಿಯಬಾರ್ದು ಅಂತೇಳಿ ಮೊದಲನೇದಾಗಿ ರಾಬರ್ಟ್ ಕಾಕ್ ಅನ್ನೋರು ಅದಕ್ಕೆ ಇದಕ್ಕೆ ಕಾಕ್ ಡಿಸೀಸ್ ಅಂತ ಹೇಳ್ತಾರೆ, ಕಾಕ್ಸ್ ಡಿಸೀಸ್ ಅಂತ ಹೇಳ್ತಾರೆ. ಅವರು ಹುಟ್ಟಿದ್ದು 1882ರಲ್ಲಿ. ಬರ್ತಾ ಅವರು ಇನ್ವೆಸ್ಟಿಗೇಷನ್ಸ್ ಮಾಡಿ ಸುಮಾರು 60 ವರ್ಷ ಆದ್ಮೇಲೆ ಅದನ್ನ ಇದು ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಬ್ಯಾಸಿಲೈ ಅಂತ ಹೇಳಿ ಒಂದು ಸೂಕ್ಷ್ಮ ಜೀವಾಣುವಿಂದ ಈ ರೋಗ ಹರಡ್ತದ ಅಂತ ಹೇಳಿದ್ರು. ಸೊ ಅವಾಗಲಿಂದ ಏನಾಯ್ತು, ಒಂದು ಸೂಕ್ಷ್ಮ ರೋಗಾಣು ಅಂದ್ರೆ ಬ್ಯಾಕ್ಟೀರಿಯಾ ಇದ ತಕ್ಷಣ ಆ ಬ್ಯಾಕ್ಟೀರಿಯಾವನ್ನು ಕೊಲ್ಲುವಂತ ಮೆಡಿಸಿನ್ಸ್ ಯಾವನ್ನೋದು ಒಂದೊಂದಾಗಿ ಕಂಡುಹಿಡಿದು. ಮೊದಲನೇದಾಗಿ ಮೆಡಿಸಿನ್ಸ್ ಅಲ್ಲಿ INH ಅಂತ ಕಂಡುಹಿಡಿದ್ರು. ತದನಂತರ ಲಿಫಾಮೈಸಿನ್, ತದನಂತರ ಸ್ಟೆಪ್ಟೊಮೈಸಿನ್ ಅಂತ ಬೇರೆ ಬೇರೆ ಇಂಜೆಕ್ಷನ್ಸ್. ಇವತ್ತು ಎಂತ ತೀವ್ರ ತರದ ಟಿವಿ ಇದ್ರು ಕೂಡ ಎಲ್ಲಾ ತರದ ಔಷಧಿಗಳು ಸಿಗ್ತಾ ಇದಾವೆ ನಮ್ಮ ದೇಶದಲ್ಲಿ. ಇದು ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಬ್ಯಾಸಿಲೈ ಅಂತೇಳಿ ನಾವು ಮೈಕ್ರೋಸ್ಕೋಪ್ ನೋಡಿದಾಗ ಆ ಪಿಂಕ್ ಕಲರ್ ರೆಡ್ ಕಲರ್ ಏನಿದಾವಲ್ಲ ಅವು ಬಹಳ ಒಂಥರ ಇದರಲ್ಲಿ ಏನಾಗ್ತದೆ, ಲೆಪ್ರಸಲ್ ಸಿಗರೆಟ್ ಬಂಡಲ್ ಅಪಿಯರೆನ್ಸ್ ಅಂದ್ರೆ ಸಿಗರೆಟ್ ಟೈಪ್ ಜೋಡಿಸಿರ್ತೀವಿ, ಲೆಪ್ರಸಲ್ ಅದೇ ತರ ಕಾಣ್ತಾವ. ಆದ್ರೆ ನಮ್ಮ ಇದರಲ್ಲಿ ಇದು ಬೇರೆ ಬೇರೆ ಬಿಡಿ ಬಿಡಿಯಾಗಿ ಕಾಣಿಸ್ತಾವ, ಅದೇ ತರ ಸೈಜ್ ಇರ್ತವರು. ಬ್ಯಾಸಿಲೈ ಅಂತ ಹೇಳಿದ್ರೆ ರಾಡ್ ತರ ಇರ್ತಾವ ಸರ್. ಇವು ಕಾಕೈ ಅಂದ್ರೆ ಪಾಯಿಂಟ್ ತರ ಇರ್ತಾವ. ಸೊ ಹಾಗಾಗಿ ನಾವು ಇದರ ಮೈಕ್ರೋಸ್ಕೋಪ್ ನೋಡಿದಾಗ ಈ ಬ್ಯಾಸಿಲೈ ಕಂಡಿದ್ರೆ ಆ ರೋಗಿಯನ್ನು ಕಫದಲ್ಲಿ ಬ್ಯಾಕ್ಟೀರಿಯಾ ಇರತಕ್ಕಂತ ಕ್ಷಯರೋಗಿ ಅಂತ ನಾವು ಹೆಸರು ಹೇಳ್ತೀವಿ. ಅಂದ್ರೆ ಮೈಕ್ರೋಬಯಾಲಜಿಕಲಿ ಕನ್ಫರ್ಮ್ ಟಿಬಿ ಪೇಷಂಟ್ ಅಂದ್ರೆ ಕಫದಲ್ಲಿ ಕ್ರಿಮಿಗಳಿರ್ತಕ್ಕಂಥ ಕ್ಷಯರೋಗಿ ಅಂತ ನಾವು ಕಂಡುಹಿಡ್ತೀವಿ. ತಮಗೆಲ್ಲ ಗೊತ್ತಿದೆ, ತಾವು ಸಹ ನಮ್ಮ ಹಾಗೆ ವೇಳೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. ಆ ನಿಟ್ಟಿನಲ್ಲಿ ಎಷ್ಟೇ ವೇಳೆ ಇದ್ರೂ ಕೂಡ ಆ ವೇಳೆಗೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಅದರಂತೆ ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ಪ್ರತಿದಿನ ಪ್ರತಿ ನಿಮಿಷ ಸಾರ್ವಜನಿಕರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ತಾವುಗಳೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಅದರ ಜೊತೆಯಾಗಿ ಇವತ್ತಿನ ದಿವಸ ನನ್ನ ಒಂದು ಇಲಾಖೆಯ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳಾದ ಡಾಕ್ಟರ್ ಸುರೇಂದ್ರ ಬಾಬು ಅವರು ಈಗ ಜಿಲ್ಲಾ ಕ್ಷಯರೋಗ ಅಧಿಕಾರಿಗಳಾಗಿದ್ದಾರೆ. ಆ ಕ್ಷಯರೋಗದ ಬಗ್ಗೆ ಪತ್ರಿಕಾ ಮಾಧ್ಯಮದವರಿಗೆ ಅರಿವನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮ ಇವತ್ತಿನ ದಿವಸ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಕ್ಕಾಗಿ ಮೊಟ್ಟ ಮೊದಲು ನಾನು ಅವರು ಒಂದು ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ದಿವಸ ಸಮಯ ಎಷ್ಟು ಇಂಪಾರ್ಟೆಂಟ್ ಅಂತ ತಮಗೆಲ್ಲ ಗೊತ್ತಿದ್ರು ಕೂಡ ಆ ಎಲ್ಲಾ ಸಮಯವನ್ನ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನ ತಿಳಿದುಕೊಳ್ಳೋದಕ್ಕೆ ತಾವೆಲ್ಲರೂ ಹುಡುಕಾಗಿಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಇಲಾಖೆಯ ಪರವಾಗಿ ಹಾಗೂ ಕಾರ್ಯಕ್ರಮ ಅನುಷ್ಠಾನಗಳ ಪರವಾಗಿ ತುಂಬ ಹೃದಯದ ಒಂದು ಧನ್ಯವಾದಗಳನ್ನ ತಮ್ಮೆಲ್ಲರಿಗೂ ನಾನು ಹೇಳಲು ಇಷ್ಟಪಡ್ತಾ ಇದ್ದೇನೆ. ಮೊನ್ನೆ ಪತ್ರಕರ್ತ ಮಿತ್ರರೇ, ನಮ್ಗೆಲ್ಲ ಗೊತ್ತಿದೆ ಕ್ಷಯ ರೋಗ ಅಂದ್ರೆ ಹೇಗೆ ಹರಡುತ್ತೆ, ಏನು ಇದರ ಒಂದು ಯಾವ ರೀತಿಯಾಗಿ ಹರಡಿ ಸಾರ್ವಜನಿಕರ ಒಂದು ಜೀವನದಲ್ಲಿ ಎಲ್ಲ ಅಡೆತಡೆಗಳನ್ನು ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು ಈಗಾಗಲೇ ವಿವರವಾಗಿ ತಮ್ಮೆಲ್ಲರ ಒಂದು ಗಮನಕ್ಕೆ ತಂದಿದ್ದಾರೆ. ಅದನ್ನು ಸಹ ತಾವು ಪ್ರತಿ ಹಂತದಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸುವಂತಹ ಒಂದು ಕೆಲಸ ತಮ್ಮೆಲ್ಲರಿಂದ ಆಗ್ಬೇಕಂತೇಳಿ ಹೇಳುತ್ತಾ ಈ ಕಾರ್ಯಕ್ರಮವನ್ನ ನೀವು ಇಲಾಖೆಯ ಜೊತೆ ಕೈಗೂಡಿಸಿಕೊಂಡು ಈಗ ನಾಳೆ ಇದೇ 24ನೇ ತಾರೀಕು ವಿಶ್ವ ಕ್ಷಯರೋಗ ದಿನಾಚರಣೆ ಇದೆ. ಆ ಒಂದು ದಿನಾಚರಣೆಯ ನಿಮಿತ್ತ ಕೆಲವೊಂದು ಆರ್ಟಿಕಲ್ಗಳನ್ನ ತಮ್ಮ ಒಂದು ಪತ್ರಿಕೆಯ ಮೂಲಕ ಇರಬಹುದು ಅಥವಾ ಮಾಧ್ಯಮಗಳ ಒಂದು ಮೂಲಕ ಇರಬಹುದು ಇನ್ನೂ ಹೆಚ್ಚಿನ ಒಂದು ಪ್ರಚಾರವನ್ನ ಕೊಟ್ಟು ಈ ಕ್ಷಯರೋಗದ ಬಗ್ಗೆ ಹೆಚ್ಚಿನ ಅರಿವನ್ನ ಮೂಡಿಸುವಂತಹ ಒಂದು ಕೆಲಸ. ಈ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ರವಿರಾಜ್ ಮತ್ತು ಪತ್ರಕರ್ತರು ಇದ್ದರು. ಈಗ ಜಾಹೀರಾತು. ವಕ್ಫ್ ಮಲ್ಟಿ ಸ್ಪೆಷಾಲಿಟಿ ಹೆರಿಗೆ ಮತ್ತು ಮಕ್ಕಳ ಚಾರಿಟೇಬಲ್ ಆಸ್ಪತ್ರೆ ಪ್ರಾರಂಭೋತ್ಸವ. ನಗರದ ಹಾಶ್ಮಿಯಾ ಆವರಣ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಬಳಿ ವಕ್ಫ್ ಮಲ್ಟಿ ಸ್ಪೆಷಾಲಿಟಿ ಹೆರಿಗೆ ಮತ್ತು ಮಕ್ಕಳ ಚಾರಿಟೇಬಲ್ ಆಸ್ಪತ್ರೆ ನವೀಕೃತಗೊಂಡು ಅತ್ಯಾಧುನಿಕ ಸೇವೆಗಳೊಂದಿಗೆ ಇಂದು ಸಂಜೆ 5:30ಕ್ಕೆ ಪ್ರಾರಂಭಗೊಳ್ಳುತ್ತಿದೆ. ಅತ್ಯಾಧುನಿಕ ಆಸ್ಪತ್ರೆಯಿಂದ ಈ ಭಾಗದ ಎಲ್ಲಾ ಜನರಿಗೂ ಅನುಕೂಲವಾಗಲಿದೆ. ಉಚಿತ ವೈದ್ಯಕೀಯ ಸೇವೆಯ ಈ ಸೌಲಭ್ಯ ಇಂದಿನಿಂದ
ಆರಂಭಗೊಳ್ಳಲಿದ್ದು ಈ ಆಸ್ಪತ್ರೆ ನಿರ್ಮಾಣಕ್ಕೆ ಸಹಕರಿಸಿದ ಎಲ್ಲ ಮುಖಂಡರಿಗೂ ಹೃದಯಪೂರ್ವಕ ಕೃತಜ್ಞತೆಗಳು. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಮಲಿಯಾಬಾದ್ ಖಾಜಾ ಹುಸೇನ್, ಗ್ರಾಮ ಪಂಚಾಯತ್ ಸದಸ್ಯರು. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾ ವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 944 89 8228 81 472 83 563 81 472 4561. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. AMS Computers Sales and Service 0% EMI Bajaj Finance available. Dealers in Lenovo, Asus, Dell, Acer, HP, Epson, CP Plus, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, ಕಾರ್ಟ್ರೇಜ್ ರಿಫಿಲ್ಲಿಂಗ್, ಬಯೋಮೆಟ್ರಿಕ್ ಅಟೆಂಡೆನ್ಸ್, UPS ಇನ್ವರ್ಟರ್ ಅಂಡ್ ಬ್ಯಾಟರೀಸ್, ಸರ್ವರ್ ಅಂಡ್ ನೆಟ್ವರ್ಕಿಂಗ್, ಸಾಫ್ಟ್ವೇರ್ಸ್, billing machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit
AMS Computers Sales and Service beside SBI Bank, Station Road, Raichur. Mobile 9663150560. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 88446018. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೋವಿಡ್-19 ಎರಡನೇ ಅಲೆ ಆರಂಭವಾಗಿದ್ದು, ಜನರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಬೇಕು ಮತ್ತು 60 ವರ್ಷವಿರುವ ಪ್ರತಿಯೊಬ್ಬರು ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕು ಎಂದು ನಗರಸಭೆ ಪೌರಾಯುಕ್ತ ವೆಂಕಟೇಶ್ ತಿಳಿಸಿದರು. ಕೋವಿಡ್-19 ಎರಡನೇ ಅಲೆ ಆರಂಭವಾಗಿದ್ದು, ಜನರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಬೇಕು ಮತ್ತು 60 ವರ್ಷ ಇರುವ ಪ್ರತಿಯೊಬ್ಬರು ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕು ಎಂದು ನಗರಸಭೆ ಪೌರಾಯುಕ್ತ ವೆಂಕಟೇಶ್ ಹೇಳಿದರು. ಅವರು ಇಂದು ನಗರದ ಶೆಟ್ಟಿಭಾವಿ ವೃತ್ತದಿಂದ ತೀನ್ ಕಂದಿಲ್ ವರೆಗೆ ಜಾಗೃತಿ ಜಾಥಾ ನಡೆಸಿ ಮಾತನಾಡಿದರು. ಕೋವಿಡ್-19 ಎರಡನೇ ಅಲೆ ಶುರುವಾಗಿದ್ದು, ಇತರೆ ರಾಜ್ಯಗಳಲ್ಲಿ ಹೆಚ್ಚಾಗಿ ಹರಡುತ್ತಿದ್ದ ರಾಯಚೂರು ನಗರ ಗಡಿ ಜಿಲ್ಲೆಯಾಗಿರುವುದರಿಂದ ಕೋವಿಡ್ ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ ಇದೆ ಎಂದರು. ಕೋವಿಡ್-19 ನಿಯಂತ್ರಣಕ್ಕೆ ಪ್ರತಿಯೊಬ್ಬರು ಕೋವಿಡ್ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ನಗರದಲ್ಲಿ ಅಂಗಡಿ ಮುಗ್ಗಟ್ಟುಗಳಲ್ಲಿ ವ್ಯವಹಾರ ಮಾಡುವಾಗ ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು ಮತ್ತು ಅಂಗಡಿಗಳ ಮಾಲೀಕರಿಗೆ ತಿಳಿಸಿದರು. ಅಂಗಡಿಗಳಿಗೆ ಸ್ಯಾನಿಟೈಸರ್, ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಕಾಯ್ದುಕೊಂಡರೆ ಕೋವಿಡ್ ತಡೆಗಟ್ಟಲು ಸಾಧ್ಯವಾಗುತ್ತಿದೆ. ಪ್ರತಿಯೊಬ್ಬರು ಸಹಕಾರ ನೀಡಬೇಕು. ಕೋವಿಡ್ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕೆಂದು ಹೇಳಿದರು. ಜಾಗೃತಿ ಜಾಥಾ ನಗರ ಶೆಟ್ಟಿಬಾವಿಯಿಂದ ತೀನ್ ಕಂದಿಲ್ ವರೆಗೆ ನಡೆಸಿದರು. ಈ ಸಂದರ್ಭದಲ್ಲಿ ಪರಿಸರ ಅಭಿಯಂತರ ಜೈಪಾಲ್ ರೆಡ್ಡಿ, ಇಂಜಿನಿಯರ್ ಡಿಎಸ್ ಚೇತನ್, ಮಲ್ಲಿಕಾರ್ಜುನ, ಸಂಗಮೇಶ್, ಹನುಮಂತು, ಬಸವ, ವಿನೋದ್, ತಿಪ್ಪಯ್ಯ, ನಗರಸಭೆ ಕಂದಾಯ ಅಧಿಕಾರಿ ತಕ್ವೀದಿನ್ ಸೇರಿದಂತೆ ಸಿಬ್ಬಂದಿಗಳು ಭಾಗವಹಿಸಿದರು. ಕರ್ನಾಟಕ ಲಲಿತಕಲಾ ಅಕಾಡೆಮಿ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಗಳ ಸಹಯೋಗದಲ್ಲಿ ಮಾರ್ಚ್ 24ರಿಂದ 27ರವರೆಗೆ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಚಿತ್ರಕಲಾ ಶಿಕ್ಷಣ ವೃತ್ತಿ ಕೌಶಲ್ಯ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ಲಲಿತಕಲಾ ಅಕಾಡೆಮಿಯ ಸದಸ್ಯ ಅನೀಸ್ ಫಾತಿಮಾ ಹೇಳಿದರು. ಕರ್ನಾಟಕ ಲಲಿತಕಲಾ ಅಕಾಡೆಮಿ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಗಳ ಸಹಯೋಗದಲ್ಲಿ ಮಾರ್ಚ್ 24 ಮತ್ತು 27ರವರೆಗೆ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಚಿತ್ರಕಲಾ ಶಿಕ್ಷಣ ವೃತ್ತಿ ಕೌಶಲ್ಯ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ಲಲಿತಕಲಾ ಅಕಾಡೆಮಿಯ ಸದಸ್ಯ ಅನೀಸ್ ಫಾತಿಮಾ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಉತ್ತರ ಕರ್ನಾಟಕದ ಜಿಲ್ಲೆಗಳ ಚಿತ್ರಕಲಾ ಶಿಕ್ಷಕರು ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ. ಕಾರ್ಯಾಗಾರವನ್ನು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ.ಕೆ.ಎಸ್. ಕಟ್ಟಿಮನಿ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಲಲಿತಕಲಾ ಅಕಾಡೆಮಿಯ ಅಧ್ಯಕ್ಷ ಮಹೇಂದ್ರ
ಡಿ ವಹಿಸಿಕೊಳ್ಳಲಿದ್ದಾರೆ. ಅತಿಥಿಗಳಾಗಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಕೃಷಿ ವಿಶ್ವವಿದ್ಯಾಲಯದ ವ್ಯವಸ್ಥಾಪಕ ಮಂಡಳಿ ಸದಸ್ಯ ತ್ರಿವಿಕ್ರಮ್ ಜೋಶಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಾಯಕ ನಿರ್ದೇಶಕ ಮಹಾಂತೇಶ್ ಕಂಟಿ ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ 2 ಗಂಟೆಯಿಂದ ಪೋಸ್ಟರ್ ಬಣ್ಣ ಬಳಗೆ ಹೊಸ ವಿಧಾನ ಕುರಿತು ಬೆಂಗಳೂರು ಕಲಾಮಂದಿರದ ಪ್ರಾಂಶುಪಾಲರಾದ ತಿರುಣವು ಕನಸು ಮಾಹಿತಿ ನೀಡಲಿದ್ದಾರೆ. ನಾನು ನನ್ನ ಭಾವನೆಗಳ ವಿಷಯವಾಗಿ ವೃತ್ತಿಪರ ತರಬೇತಿದಾರ ಸುರೇಶ್ ರಾಜ್. ನಂತರ ಸಂವಾದ ಗೋಷ್ಠಿಯಲ್ಲಿ ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷ ಮಹೇಂದ್ರ ಇವರು ಮಕ್ಕಳ ಪಾಲಕರ ಮನಸ್ಥಿತಿ, ಕಲಾ ಶಿಕ್ಷಣ, ಉದ್ಯೋಗ ವ್ಯಾಪಕತೆ ವಿಷಯವಾಗಿ ಮಾಹಿತಿ ನೀಡಲಿದ್ದಾರೆ. ನಂತರ ಚಲನಚಿತ್ರ ಪ್ರದರ್ಶನ ನಡೆಯಲಿದೆ. ಮಾರ್ಚ್ 25ರಂದು ಬೆಳಗ್ಗೆ 10 ಗಂಟೆಗೆ ಮಕ್ಕಳ ಕ್ರಿಯಾಶೀಲತೆ ಕುರಿತು ನೊಬೆಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷೆ ರೂಪಾ ಲಕ್ಷ್ಮೀಪತಿರಾವ್, ಕಲಾ ರಚನೆ ಬೇರೆ ಬೇರೆ ಆಯಾಮಗಳ ವಿಷಯವಾಗಿ ಕಾರ್ಕಳ ಉಪನ್ಯಾಸಕ ಹರೀಶ್ ನಾಯಕ್, ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತು ಅಡಿವೆಪ್ಪ ಕುರಿ, ಮಕ್ಕಳಲ್ಲಿ ಐತಿಹಾಸಿಕ ಸ್ಥಳ ನೋಡುವ ಕ್ರಮ ಬೆಳೆಸುವ ಕುರಿತು ಗಿರ್ವಾಣಿ ಮಾತನಾಡಿದ್ದಾರೆ. ನಂತರ ಚಲನಚಿತ್ರ ಪ್ರದರ್ಶನವಾಗಲಿದೆ. ಮಾರ್ಚ್ 26ರಂದು ಚಲನಚಿತ್ರ ಕುರಿತು ಸಂವಾದ, ಜಲವರ್ಣ ಬಳಕೆಯಲ್ಲಿ ಹೊಸ ವಿಧಾನ ಕುರಿತು ಕಾಂತರಾಜ್, ಕಂಪ್ಯೂಟರ್ ಗ್ರಾಫಿಕ್ ಕುರಿತು ಕಲಾವಿದ ಕಿರಣ್ ಮಾಡಕ್ ಮಾತನಾಡಲಿದ್ದಾರೆ. ನಂತರ ಶಿಬಿರಾರ್ಥಿಗಳೊಂದಿಗೆ ಸಂವಹನ ಗೋಷ್ಠಿ ನಡೆಯಲಿದೆ ಎಂದರು. ಮಾರ್ಚ್ 27ರಂದು ಬೆಳಗ್ಗೆ 9:30ಕ್ಕೆ ಕ್ಲೇ ಮಾಡೆಲಿಂಗ್ ತರಬೇತಿ ಕುರಿತು ಕಲಾವಿದ ಸೋಮಶೇಖರ್ ಮಾಹಿತಿ ನೀಡಲಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಸಮಾರಂಭ ನಡೆಯಲಿದೆ. ಉರ್ದು ಮತ್ತು ಅಲ್ಪಸಂಖ್ಯಾತ ಭಾಷಾ ನಿರ್ದೇಶನಾಲಯದ ನಿರ್ದೇಶಕರಾದ ಲಲಿತಾ ಚಂದ್ರಶೇಖರ್ ಸಮಾರೋಪ ಮಾತುಗಳನ್ನು ಆಡಲಿದ್ದಾರೆ. ಅತಿಥಿಗಳಾಗಿ ಹಿರಿಯ ಕಲಾವಿದ HH ಮ್ಯಾದರ್ ಭಾಗವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಲಲಿತ ಕಲಾ ಅಕಾಡೆಮಿ ಅಧ್ಯಕ್ಷ ಮಹೇಂದ್ರ ಡಿ ವಹಿಸಿಕೊಳ್ಳಲಿದ್ದಾರೆ. ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಬೆಂಗಳೂರು ರೈತೂರಿನ ಸದಸ್ಯನಾಗಿದ್ದೇನೆ. ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಸಹಯೋಗದೊಂದಿಗೆ 4 ದಿನ ಕಾಲ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಚಿತ್ರಕಲಾ ಶಿಕ್ಷಕರಿಗೆ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಾಗಾರ ಶಿಕ್ಷಕರಿಗೆ ಕಲೆಯ ಹೊಸ ಆಯಾಮ, ರಚನೆ, ತಂತ್ರಗಾರಿಕೆಯ ಹೊಸ ವಿಧಾನ, ತಂತ್ರಗಳು, ಕಲಾ ಸಾಹಿತ್ಯ, ಹೊಸ ಕಲಿಕೆಯ ವಿಧಾನಗಳ ಕಲಿಸುವ ಕಾರ್ಯಾಗಾರ ಆಗಿದೆ. ಹಾಗೂ ಮುಂದಿನ ದಿನಗಳಲ್ಲಿ ಮಕ್ಕಳ ಕಲಾ ಆಸಕ್ತಿಯನ್ನು ಹೆಚ್ಚಿಸುವ ಈ ಕಾರ್ಯಾಗಾರವನ್ನು 4 ದಿನ ಕಾಲ ನಡೆಯಲಿದೆ. ಈ ಕಾರ್ಯಾಗಾರದಲ್ಲಿ ಪೋಸ್ಟರ್ 24ನೇ ತಾರೀಕಿಗೆ ಪೋಸ್ಟರ್ ಬಣ್ಣ ಬಳಕೆಯ ಹೊಸ ವಿಧಾನ, ನಾನು ನನ್ನ ಭಾವನೆಗಳು, ಮಕ್ಕಳ ಪಾಲಕರ ಮನಸ್ಥಿತಿ, ಕಲಾ ಶಿಕ್ಷಣ, ಉದ್ಯೋಗ. ಆಮೇಲೆ 25ನೇ ತಾರೀಕಿಗೆ ಮಕ್ಕಳ ಕ್ರಿಯಾಶೀಲತೆಯ ಕುರಿತು ಗೋಷ್ಠಿ. ಇನ್ನಿತರ ಕೆಲವೊಂದು ಕಾರ್ಯಕ್ರಮಗಳನ್ನು ಈ ಕಾರ್ಯಾಗಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಈ ನಮ್ಮ ರೈತರಿನ ಕಲಾವಿದರಿಗಾಗಿ ಸಹ ಶಿಬಿರಗಳನ್ನು ಆಯೋಜನೆ ಮಾಡಬೇಕಂತಂದು ನಾನು ಅಲ್ಲಿ ನಮ್ಮ ಅಕಾಡೆಮಿಯಲ್ಲಿ ಕೂಡ ಇದನ್ನ ಕೇಳ್ಕೊತಾ ಇದ್ದೀನಿ. ಈ ತರ ಹೆಚ್ಚಿನ ನಮ್ಮ ಕಲಾ ವಲಯವನ್ನು ಈ ಕಲಾವಿದರಿಗಾಗಿನೂ ಕಲಾ ಶಿಬಿರಗಳನ್ನು ಏರ್ಪಡಿಸಿದ್ರೆ ನಮ್ಮ ಕಲಾವಿದರಿಗೆ ತಮ್ಮ ಕಲೆಯನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು. ಈ ಸಂದರ್ಭದಲ್ಲಿ ಮಹೇಂದ್ರ ಗೌಡ ಉಪಸ್ಥಿತರಿದ್ದರು. ರೈತರ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಕಡಿತಗೊಳಿಸಿ ತೊಂದರೆ ನೀಡುತ್ತಿರುವ ಜೆಸ್ಕಾಂ ಇಲಾಖೆಯ ಲೈನ್ಮ್ಯಾನ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿ ಜೆಸ್ಕಾಂ ಕಾರ್ಯಪಾಲಕ ಅಭಿಯಂತರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ರೈತರ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಕಡಿತಗೊಳಿಸಿ ತೊಂದರೆ ನೀಡುತ್ತಿರುವ ಜೆಸ್ಕಾಂ ಇಲಾಖೆಯ ಲೈನ್ಮ್ಯಾನ್ಗಳ ವಿರುದ್ಧ
ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿ ಜೆಸ್ಕಾಂ ಕಾರ್ಯಪಾಲಕ ಅಭಿಯಂತರರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಪ್ರತಿದಿನ 12 ಗಂಟೆ ವಿದ್ಯುತ್ ಸರಬರಾಜು ಮಾಡುತ್ತಿದ್ದು ರೈತರು ವಿದ್ಯುತ್ ನಂಬಿ ಬೇಸಿಗೆ ಬೆಳೆ ಭತ್ತವನ್ನು ನಾಟಿ ಮಾಡಿದ್ದಾರೆ. ಆದರೆ ಜೆಸ್ಕಾಂ ನೌಕರರು ವಿದ್ಯುತ್ ಸರಬರಾಜನ್ನು 12 ಗಂಟೆ ಬದಲಾಗಿ 5 ರಿಂದ 6 ಗಂಟೆವರೆಗೆ ಸರಬರಾಜು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ವಿದ್ಯುತ್ ನಂಬಿ ಬೆಳೆ ಬೆಳೆದ ರೈತರು ನಷ್ಟಕ್ಕೊಳಗಾಗುತ್ತಿದ್ದಾರೆ. ಬೆಳೆಗಳಿಗೆ ನೀರು ಒದಗಿಸಲು ಪಂಪ್ ಸೆಟ್ ಮೂಲ ಆಧಾರವಾಗಿದ್ದು ವಿದ್ಯುತ್ ಇಲ್ಲದೆ ನೀರು ಹರಿಸಲು ಸಾಧ್ಯವಾಗುತ್ತಿಲ್ಲ. ಬೆಳೆಗಳು ಒಣಗುವ ಸ್ಥಿತಿಯಲ್ಲಿವೆ ಎಂದು ತಿಳಿಸಿದರು. ಈ ಹಿಂದೆ ಮಳೆಗಾಲದಲ್ಲಿ ಅತಿವೃಷ್ಟಿಯಿಂದ ರೈತರು ತಮ್ಮ ಬೆಳೆಯನ್ನು ಕಳೆದುಕೊಂಡಿದ್ದರು. ಬೇಸಿಗೆ ಬೆಳೆ ಬೆಳೆದು ಸಾಲ ಕಟ್ಟಬೇಕೆಂದು ಬೆಳೆ ಬೆಳೆದಿದ್ದಾರೆ. ಆದರೆ ಇದೀಗ ಬೆಳೆಗಳಿಗೆ ನೀರು ಹರಿಸಲು ವಿದ್ಯುತ್ ಸಮರ್ಪಕವಾಗಿ ಸರಬರಾಜು ಮಾಡುತ್ತಿಲ್ಲ ಎಂದರು. ವಿದ್ಯುತ್ ಸರಬರಾಜಿನಲ್ಲಿ ತಾಂತ್ರಿಕ ದೋಷ ಉಂಟಾಗುತ್ತಿದೆ. 63 ಕೆವಿ ಟ್ರಾನ್ಸ್ಫಾರ್ಮರ್ನಿಂದ 5 ರಿಂದ 6 HP ಪಂಪ್ಸೆಟ್ಗಳು ನಡೆಸಲು ಸಾಧ್ಯವಾಗುತ್ತದೆ. ಈ ಕೂಡಲೇ ಗಮನ ಹರಿಸಿ 2 ತಿಂಗಳವರೆಗೆ 12 ಗಂಟೆ ವಿದ್ಯುತ್ ಸರಬರಾಜು ಮಾಡಬೇಕು. ಇಲ್ಲದಿದ್ದಲ್ಲಿ ಜೆಸ್ಕಾಂ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಏನೇ ಬರಲಿ ಏನೇ ಬರಲಿ ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಪಂಪ್ಸೆಟ್ಗಳಿಗೆ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಏನೇ ಬರಲಿ ಏನೇ ಬರಲಿ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಕೊಡದ ಅಧಿಕಾರಿಗಳಿಗೆ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಕೊಡದ ಅಧಿಕಾರಿಗಳಿಗೆ ಈವರೆಗೆ ಮಾನ್ಯರೇ ಪಾಲಕರು ಅಭಿನಯಂತರ ಸರಬರಾಜು ಕಂಪನಿ ರಾಯಚೂರು ಗ್ರಾಮೀಣ ಉಪವಿಭಾಗ ರಾಯಚೂರು ಮಾನ್ಯರೇ ವಿಷಯ ರೈತ ಕೃಷಿ ಪಂಪ್ಸೆಟ್ಗಳಲ್ಲಿ ವಿದ್ಯುತ್ ಕಡಿತ ಮಾಡಿ ತೊಂದರೆ ಉಂಟು ಮಾಡುತ್ತಿರುವ ಬಗ್ಗೆ ಮೇಲ್ಕಂಡ ಕೃಷಿ ಗಮನಕ್ಕೆ ತರಪಡಿಸುವುದೇನೆಂದರೆ ಕೃಷಿ ಪಂಪ್ಸೆಟ್ಗಳಿಗೆ 12 ತಾಸುಗಳು ವಿದ್ಯುತ್ ಸರಬರಾಜು ಇನ್ನು ರೈತರಾದ ನಾವುಗಳು ಬೇಸಿಗೆ ಬೆಳೆಯನ್ನು ವಿಶೇಷವಾಗಿ ಭತ್ತವನ್ನು ನಾಟಿದ್ದೇವೆ. ಆದರೆ ಈಗ ಜೆಸ್ಕಾಂ ಇಲಾಖೆಯಿಂದ ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಕಡಿತ ಮಾಡಿ ರೈತರು ಜೀವನ ಜೊತೆ ಕಣ್ಣೀರು ಮುಚ್ಚಲು ಆಟ ಆಡುತ್ತಿದ್ದಾರೆ. ಪ್ರತಿ ದಿವಸ 12 ತಾಸು ವಿದ್ಯುತ್ ಸರಬರಾಜು ಮಾಡುವ ಒದಗಿಸುವ 5-6 ತಾಸು ವಿದ್ಯುತ್ತನ್ನು ನೀಡುತ್ತಿರುತ್ತದೆ ಎಂದು ಬೆಳೆಗಳಿಗೆ ನೀರು ಮಾಡುವ ಹರಿಸುವ ತೊಂದರೆಯಾಗುತ್ತದೆ. ಈಗಾಗಲೇ ಮಳೆಗಾಲದಲ್ಲಿ ಅತಿವೃಷ್ಟಿಯಲ್ಲಿ ರೈತರು ತಮ್ಮ ಬೆಳೆಗಳನ್ನು ಕಳೆದುಕೊಂಡು ಆರ್ಥಿಕವಾಗಿ ಸಂಕಷ್ಟದಲ್ಲಿ ಗುರಿಯಾಗಿದ್ದಾರೆ. ಇನ್ನು ಈಗ ಕೊಡುವಂಥ ವಿದ್ಯುತ್ನಲ್ಲಿ ತಾಂತ್ರಿಕವಾಗಿ ದೂಷಿತ ಏಕೆಂದರೆ 60 KV ಪಂಪ್ಸೆಟ್ಗಳು ಕೆಲವರು 5 ರಿಂದ 6 ಸಂಖ್ಯೆ 5 HP ಪಂಪ್ಸೆಟ್ಗಳಿಗೆ ಮಾತ್ರ ನಡೆಸಲು ಸಾಧ್ಯವಾಗುತ್ತಿದೆ. ಆದ್ದರಿಂದ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಗೌಡ ಕಳಗಂದೊಡ್ಡಿ, ಜಿಲ್ಲಾ ಉಪಾಧ್ಯಕ್ಷ ನರ್ಸರೆಡ್ಡಿ, ಉಪಾಧ್ಯಕ್ಷ ವೀರೇಶ್ ಗೌಡ, ತಾಲೂಕು ಅಧ್ಯಕ್ಷ ದೇವರಾಜ್ ನಾಯಕ್, ಗೌರವಾಧ್ಯಕ್ಷ ಹುಲಿಗೆಪ್ಪ ಜಾಲಿಬೆಂಚಿ, ತಿಮ್ಮಪ್ಪ ಬಾಪೂರು, ಮಲ್ಲಿಕಾರ್ಜುನ ಮಮದಾಪುರ, ಶ್ರೀಧರ್ ಜೇಮಲ್ಲಾಪುರು, ನರಸಿಂಹಲು, ತಾಯಪ್ಪ, ನರಸಪ್ಪ, ಇಬ್ರಾಹಿಂ ಸೇರಿದಂತೆ ರೈತರು ಭಾಗವಹಿಸಿದರು. ಈಗ ಜಾಹೀರಾತು. ಎಸ್ಆರ್ ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. ಎಸ್ಆರ್ ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, Karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirt, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, beside vegetable market, cloth bazaar, Raichur. Mobile 9986267919, 9916920786. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ
ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ. ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ. ಮತ್ಯಾಕ್ ತಡ ಮಾಡ್ತೀರಾ? ಹಿಂದೆ ಭೇಟಿ ಕೊಡಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8310856630. विक्ट्री बैडमिंटन अकेडमी. आज हम 2 किलोमीटर ज्यादा भागेंगे. कुछ करिए नस नस मेरी खोले, हाय कुछ करिए बस बस बड़ा बोले अब कुछ ವಿಕ್ಟ್ರಿ ಬ್ಯಾಡ್ಮಿಂಟನ್ ಅಕಾಡೆಮಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆದ್ದಂತಹ ಅನುಭವವುಳ್ಳ ಕ್ರೀಡಾಪಟುವಿನಿಂದ ಬ್ಯಾಡ್ಮಿಂಟನ್ ತರಬೇತಿ ನೀಡಲಾಗುತ್ತದೆ. ನಮ್ಮ ರಾಯಚೂರಿನ ಸುಸಜ್ಜಿತವಾದಂತಹ ಮತ್ತು ವಿಶಾಲವಾದ ಬ್ಯಾಡ್ಮಿಂಟನ್ ಮೈದಾನವಿದ್ದು ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತರಬೇತಿ ನೀಡಲಾಗುತ್ತದೆ. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು ತಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ಮೊಬೈಲ್ 8050771049. JK Garments, traditional clothes for kids, girls, women and men. Opposite SC Kirti, Cloth Bazar, MG Road, Raichuru. ಚೂಡಿದಾರ್, ಲಾಂಗ್ ಫ್ರಾಕ್, ಮಿಡಿ, ಚೋಲಿ, ಘಾಗ್ರಾ, ಕ್ರಾಪ್ ಟಾಪ್, ಶರಾರಾ, ಜೀನ್ಸ್ ಟಾಪ್, ವೆಸ್ಟರ್ನ್ ಐಟಮ್ಸ್, ಕುರ್ತಿ, ಲೆಗ್ಗಿನ್ಸ್, ಜೀನ್ಸ್, ಕಾರ್ಗೋ, ಜಾಗ್ವಾರ್ ಶರ್ಟ್, ಟಿ ಶರ್ಟ್, ಜುಬ್ಬಾ, ಪೈಜಾಮಾ, ಪಠಾಣಿ ಸೂಟ್ಸ್, ಶೇರ್ವಾನಿ, ಬಾಬಾ ಸೂಟ್ಸ್, ಲುಂಗಿ, ಟಾವೆಲ್ಸ್ ಅಂಡ್ ಗರ್ಲ್ಸ್ ಅಂಡ್ ಬಾಯ್ಸ್ ಅಂಡರ್ ಗಾರ್ಮೆಂಟ್ಸ್ ಅವೈಲೇಬಲ್. ನಮ್ಮಲ್ಲಿ 20% ಡಿಸ್ಕೌಂಟ್ ಸೌಲಭ್ಯವಿದೆ. ಹಿಂದೆ ಕರೆ ಮಾಡಿ. JK Garments, ಅಪೋಸಿಟ್ SC ಕೀರ್ತಿ, ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ಮೊಬೈಲ್ ಸಂಖ್ಯೆ 9448622403. हेलो दोस्तों, मैं हूं डॉक्टर विनोद शर्मा, एक ब्रेन साइंस ट्रेनर, और आज मैं लेकर आया हूं आपके लिए एक डिजिटल माइंड सॉफ्टवेयर, ब्रेन साइंस सॉफ्टवेयर, जो कि आपकी मदद करेगा कैसे याद करना सीखे और साइंटिफिक टेक्निक से किसी भी चीज को आसानी से याद करना आप सीख पाएंगे. पढ़ाई में याद करना बहुत इंपॉर्टेंट है और मेमोरी टेक्निक आपकी हेल्प करते हैं किसी भी कंटेंट को आसानी से याद कर लें और हमेशा परमानेंटली याद रखने में. अगर आप कोई भी ऐसे स्टूडेंट हैं या कोई भी ऐसे पेरेंट हैं जो चाहते हैं कि बच्चों की याददाश्त तेज हो, आपकी याददाश्त तेज हो और मेमोरी टेक्निक्स आप सीखना चाहते हैं, तो आप इस सॉफ्टवेयर के माध्यम से ऐसा कर सकते हैं. 4th क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है, वो इस सॉफ्टवेयर की हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई कंटेंट को, जैसे हिस्ट्री, ज्योग्राफी, पॉलिटी, इकोनॉमी, साइंस, डेफिनेशन, डेरिवेशन, वोकैबुलरी, डिक्शनरी, लॉन्ग आंसर्स, लॉन्ग थ्योरी, ऑब्जेक्टिव टाइप क्वेश्चन, यूजिंग फॉर्मूलाज, मैप्स, डायग्राम्स, एब्रिविएशंस या किसी भी तरह कंटेंट जो अब आप आसानी से याद करना चाहते हैं. दोस्तों, ये सॉफ्टवेयर इस लॉकडाउन पीरियड में आपके लिए एक बहुत कमाल की चीज होगा और आपके ब्रेन को देगा एक एक्स्ट्रा एनर्जी, एक्स्ट्रा पावर और आपको सिखाएगा कैसे याद करें कि कभी ना भूलें. ದ ಲಿವಿಂಗ್ ರೂಮ್, ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್,
ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್ ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಇದೇ ಭೇಟಿ ಕೊಡಿ. The living room above Rahi Diagnostic beside SBI Bank near Gandhi Chowk, Raichur. Mobile 9353654221. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಭಗತ್ ಸಿಂಗ್ ವೃತ್ತದಲ್ಲಿ ಭಗತ್ ಸಿಂಗರ ಪುತ್ಥಳಿ ಅನಾವರಣ ಮಾಡಬೇಕೆಂದು ಎಐಡಿಎಸ್ಒ ಜಿಲ್ಲಾಧ್ಯಕ್ಷ ಮಹೇಶ್ ಚೀಕಲ್ಪರ್ವಿ ಒತ್ತಾಯಿಸಿದರು. ನಗರದ ಭಗತ್ ಸಿಂಗ್ ವೃತ್ತದಲ್ಲಿ ಭಗತ್ ಸಿಂಗರ ಪುತ್ಥಳಿನ ಅನಾವರಣ ಮಾಡಬೇಕೆಂದು ಎಐಡಿಎಸ್ಒ ಜಿಲ್ಲಾಧ್ಯಕ್ಷ ಮಹೇಶ್ ಚೀಕಲ್ಪರ್ವಿ ಒತ್ತಾಯಿಸಿದರು. ಅವರು ಇಂದು ನಗರದ ಭಗತ್ ಸಿಂಗ್ ವೃತ್ತದಲ್ಲಿ ಎಐಡಿಎಸ್ಒ, ಎಐಡಿವೈಒ, ಐಎಂಎಸ್ಎಸ್ ಸಂಘಟನೆಗಳಿಂದ ಹಮ್ಮಿಕೊಂಡ ಧೀರ ಭಗತ್ ಸಿಂಗ್ ಸುಖ್ದೇವ್ ರಾಜ್ಗುರು ಅವರ 91ನೇ ಹುತಾತ್ಮ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು. ಇಂದು ಸಮಾಜದಲ್ಲಿ ಅಸಮಾನತೆ ಹೆಚ್ಚಾಗಿದೆ. ಬಡವರು ನಿರ್ಗತಿಕರಾಗುತ್ತಿದ್ದಾರೆ, ಮಧ್ಯಮ ವರ್ಗದವರು ಬಡವರಾಗುತ್ತಿದ್ದಾರೆ, ಕೆಲವರು ಅತ್ಯಂತ ಆಗರ್ಭ ಶ್ರೀಮಂತರಾಗಿದ್ದಾರೆ. ಎಲ್ಲ ಸಂಪತ್ತು ಕೆಲವರ ಕೈಯಲ್ಲಿ ಶೇಖರಣೆ ಆಗಿದೆ. ಭಗತ್ ಸಿಂಗ್ ಅವರು ಎಲ್ಲ ಜನರು ಸಮಾನತೆಯಿಂದ ಶೋಷಣೆ ಮುಕ್ತವಾಗಿ ಬದುಕಬೇಕೆಂಬ ಕನಸು ಹೊಂದಿದ್ದರು. ಆದರೆ ಅವರ ಕನಸಿನ ಭಾರತ ನಿರ್ಮಾಣವಾಗಿಲ್ಲ ಎಂದರು. ಇಂದು ಬೆಲೆ ಏರಿಕೆ, ಬಡತನ, ನಿರುದ್ಯೋಗ, ಮಹಿಳೆಯರ ಮೇಲಿನ ಅತ್ಯಾಚಾರಗಳು ಹೆಚ್ಚಾಗುತ್ತಿವೆ. ಆಳುವ ಸರ್ಕಾರಗಳು ಈ ಸಮಸ್ಯೆಗಳನ್ನು ಪರಿಹರಿಸಲು ಯಾವುದೇ ಗಂಭೀರ ಪ್ರಯತ್ನಗಳನ್ನು ಮಾಡುತ್ತಿಲ್ಲ. ಅಧಿಕಾರದ ಮೇಲೆ ಕಣ್ಣಿಟ್ಟಿರುವ ಪಕ್ಷಿಗಳಿಂದ ಜನ ಸಮಸ್ಯೆಗಳನ್ನು ಪರಿಹರಿಸಲು ಆಗುವುದಿಲ್ಲ. ಆದ್ದರಿಂದ ಅವರ ಕನಸಿನ ಭಾರತವನ್ನು ಕಟ್ಟಲು ಯುವಕರು, ವಿದ್ಯಾರ್ಥಿಗಳು ಮುಂದೆ ಬರಬೇಕೆಂದು ಅವರು ಕರೆ ನೀಡಿದರು. ಎಐಡಿವೈಒ ಜಿಲ್ಲಾ ಅಧ್ಯಕ್ಷ ಚನ್ನಬಸವ ಜಾನೇಕಲ್ ಮಾತನಾಡಿ, ಭಗತ್ ಸಿಂಗ್ ಎಲ್ಲ ಜಾತಿ, ಧರ್ಮ, ಶೋಷಿತ ಜನರು ಒಂದಾಗಬೇಕು ಎಂಬ ಬಯಕೆ ಹೊಂದಿದ್ದರು. ಅಂದಿನ ಅಧಿಕಾರಸ್ಥರು ಕೋಮುವಾದವನ್ನು ಬೆಳೆಸುವ ಕುತಂತ್ರ ಮಾಡಿದಾಗ ಅದರ ವಿರುದ್ಧ ಧರ್ಮ ನಿರಪೇಕ್ಷ ವಿಚಾರವನ್ನು ಪ್ರಚಾರ ಮಾಡಿದರು. ಇಂದು ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿರುವವರ ಪೂರ್ವಿಕರು ದೇಶದ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಒಂದು ಹನಿ ಬೆವರು ಹರಿಸಲಿಲ್ಲ. ಬ್ರಿಟಿಷರೊಂದಿಗೆ ರಾಜಿ ಮಾಡಿಕೊಂಡವರು ಕ್ಷಮೆ ಕೇಳಿದವರನ್ನು ಶ್ರೇಷ್ಠ ಎಂದು ಪ್ರಚಾರ ಮಾಡುತ್ತಿದ್ದಾರೆ. ಅವರು ಭಗತ್ ಸಿಂಗ್ ಹೆಸರು ಹೇಳುವ, ಅವರ ದಿನ ಆಚರಿಸುವ ಯಾವುದೇ ನೈತಿಕತೆ ಇಲ್ಲ ಎಂದರು. ಎಐಯುಟಿಯುಸಿ ಜಿಲ್ಲಾ ಮುಖಂಡರಾದ ಅಣ್ಣಪ್ಪ ಅವರು ಭಗತ್ ಸಿಂಗ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು. ಸಂಘಟನೆಗಳ ಪದಾಧಿಕಾರಿಗಳಾದ ಪೀರ್ಸಾದ್, ಕಾರ್ತಿಕ್, ಮಲನ್ಗೌಡ, ಗಿರಿಜಾ, ಸರೋಜಾ, ಗಾಯತ್ರಿ, ರೇಖಾ, ಶಾರದಾ, ವಿನೋದ್ ಕುಮಾರ್, ಮೌನೇಶ್, ಬಸವರಾಜ್, ಅಮೋಘ, ಹೇಮಂತ್ ಇನ್ನಿತರರು ಸದಸ್ಯರುಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಜನಪದ ಸಾಹಿತ್ಯ ಉಳಿಸಿ ಬೆಳೆಸುವುದರಲ್ಲಿ ಮಹಿಳೆಯರ ಪಾತ್ರ ಅನನ್ಯ ಎಂದು ನಗರದ ಸೋಮವಾರಪೇಟೆ ಹಿರೇಮಠದಲ್ಲಿ ನಡೆದ ಕನ್ನಡ ಜಾನಪದ ಪರಿಷತ್, ಬೆಂಗಳೂರು ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕ ಕಾರ್ಯಕ್ರಮದ ಇದರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ ಬಾಲಾಜಿ ಅವರು ಹೇಳಿದರು. ರಾಯಚೂರು ಜಿಲ್ಲೆಯಲ್ಲಿ ಜನಪದ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿವೆ. ವಿಶೇಷವಾಗಿ ಕಳೆದ ವರ್ಷ ನಡೆದಂತಹ ಜನಪದ ಸಮ್ಮೇಳನವು ರಾಜ್ಯಕ್ಕೆ ಮಾದರಿಯಾಗಿದೆ. ವಲಯವಾರು ಮತ್ತು ವಾರ್ಡ್ವಾರು ಜನಪದ ಸಮಿತಿಗಳನ್ನು ರಚನೆ ಮಾಡಬೇಕು. ಇವತ್ತು ಈ ಮಠದಲ್ಲಿ ಬಹುಸಂಖ್ಯೆಯಲ್ಲಿ ಮಹಿಳೆಯರು ಕಾರ್ಯಕ್ರಮದಲ್ಲಿ ಸಮಾಗಮಗೊಂಡಿದ್ದು ಸಂತೋಷದ ಸಂಗತಿ. ಜನಸಾಮಾನ್ಯರಲ್ಲಿ ಮತ್ತು ಸಮಾಜದಲ್ಲಿ ಜನಪದ ಸಾಹಿತ್ಯ ಉಳಿಯಬೇಕಾದರೆ, ಬೆಳೆಯಬೇಕಾದರೆ ಮಹಿಳೆಯ ಪಾತ್ರ ಅನನ್ಯವಾದುದು. ಜಾನಪದ ಶೈಲಿಯಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗಬೇಕೆಂದು ದಿನಾಂಕ 21/3/2021 ನಗರದ ಸೋಮವಾರಪೇಟೆ ಹಿರೇಮಠದಲ್ಲಿ ನಡೆದ ಕನ್ನಡ ಜಾನಪದ ಪರಿಷತ್ ಬೆಂಗಳೂರು, ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಮೇಲಿನಂತೆ ಹೇಳಿದರು. ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿದ ಡಾಕ್ಟರ್ ಶೀಲಾದಾಸ್ ಉಪನ್ಯಾಸಕರು ಇವರು ಮಾತನಾಡುತ್ತಾ ಜನಪದ ಮತ್ತು ಜಾನಪದ ಅರ್ಥ ಮತ್ತು ಬೆಳೆದು ಬಂದ ಹಿನ್ನೆಲೆ, ಸಮಾಜದಲ್ಲಿ ಸ್ತ್ರೀಯರಿಗೆ ಸ್ಥಾನಮಾನ, ನಮ್ಮ ಸಮಾಜದ ಕೆಟ್ಟ ಸಂಪ್ರದಾಯಗಳನ್ನು, ಮಹಿಳೆಯ ಮೇಲಿನ ಸಾಮಾಜಿಕ ಜವಾಬ್ದಾರಿಯನ್ನು, ಕರ್ತವ್ಯವನ್ನು ತಿಳಿಸಿದರು. ಜನಪದ ಸಾಹಿತ್ಯ ಉಳಿಸಿ ಬೆಳೆಸುವಲ್ಲಿ ನಮ್ಮ ಹಿರಿಯರ, ಮಹಿಳೆಯರು ಮತ್ತು ತಾಯಿಯಂದಿರು ಮಾಡಿಕೊಂಡು ಬಂದ ಆಚಾರ ವಿಚಾರಗಳ ಕುರಿತು ಮಾರ್ಮಿಕವಾಗಿ ಉಪನ್ಯಾಸ ಮಾಡಿದರು.
ಈ ಸಂದರ್ಭದಲ್ಲಿ ವಿವಿಧ ತಾಲೂಕಿನ ಮಹಿಳಾ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಸೂಗುರಯ್ಯ ತಾತನವರು ಕಾಡಲಿಂಗೇಶ್ವರ ಮಠ ಗುರ್ಜ್ಲಾ ಅವರು ವಹಿಸಿದ್ದರು. ವೇದಿಕೆಯ ಮೇಲೆ ಮಹಿಳಾ ಘಟಕದ ಪದಾಧಿಕಾರಿಗಳಾದ ಶ್ರೀಮತಿ ದಾನಮ್ಮ, ಶ್ರೀಮತಿ ಲಲಿತಾ ಬಸನಗೌಡ, ಶ್ರೀ ರಾಜೇಶ್ವರಿ ಗೋಪಿಶೆಟ್ಟಿ, ಶ್ರೀಮತಿ ಸುಮಂಗಲಾ ಸಕ್ರಿ, ಶ್ರೀಮತಿ ಸುಲೋಚನಾ, ಶ್ರೀಮತಿ ವೈಕೆ ಯಶೋಧ ರಾಯಚೂರ್, ಶ್ರೀಮತಿ ಹಂಪಮ್ಮ ದೇವದುರ್ಗ, ಶ್ರೀಮತಿ ವಿಜಯಲಕ್ಷ್ಮಿ ಮಾನ್ವಿ, ರಾಜೇಶ್ವರಿ ಮಸ್ಕಿ ಹಾಗೂ ಕನ್ನಡ ಜಾನಪದ ಪರಿಷತ್ತಿನ ಜಿಲ್ಲಾ ಘಟಕದ ಶ್ರೀ ಡಾಕ್ಟರ್ ಶರಣಪ್ಪ ಗೋನಾಳ್, ದಂಡಪ್ಪ ಬಿರಾದರ್, ಸಿದ್ದಯ್ಯ ಸ್ವಾಮಿ, ಕೆಸಿ ಕಾಂತಪ್ಪ, ಶ್ರೀ ಅಯ್ಯಪ್ಪಯ್ಯ ಹುಡ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಶ್ರೀಮತಿ ವೈಕೆ ಯಶೋಧ ಮಾಡಿದರು. ಪ್ರಾರ್ಥನೆಯನ್ನು ಅಸ್ಕಿಹಾಳ ತಂಡದವರು, ಪರಿಷತ್ತಿನ ಗೀತೆಯನ್ನು ಪ್ರತಿಭಾ ಗೋನಾಳ್ ಹಾಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಮತಿ ವೈಕೆ ಯಶೋಧ ಹಾಗೂ ರೇಖಾ ಪಾಟೀಲ್ ಮಾಡಿದರು. ಕೊನೆಯಲ್ಲಿ ರೇಖಾ ಪಾಟೀಲ್ ವಂದಿಸಿದರು. 12ನೇ ಶತಮಾನದಲ್ಲಿ ಬಸವಣ್ಣನವರು ಸೇರಿದಂತೆ ಬಸವಾದಿ ಶರಣರು ಜಗತ್ತಿನಲ್ಲಿ ಮಾನವೀಯತೆ ಮೌಲ್ಯಗಳನ್ನು ಬಿತ್ತಿ ಮನುಷ್ಯರೆಲ್ಲರೂ ಸಮಾನರು ಎಂದು ಸಾರಿದ್ದಾರೆ ಎಂದು ಕಾರ್ಮಿಕ ಕಲ್ಯಾಣಾಧಿಕಾರಿಗಳಾದ ಕುಮಾರಿ ನಾಜಿಯಾ ಸುಲ್ತಾನ್ ಹೇಳಿದರು. 12ನೇ ಶತಮಾನದಲ್ಲಿ ಬಸವಣ್ಣನವರು ಸೇರಿದಂತೆ ಬಸವಾದಿ ಶರಣರು ಜಗತ್ತಿನಲ್ಲಿ ಮಾನವೀಯ ಮೌಲ್ಯಗಳನ್ನು ಬಿತ್ತಿ ಮನುಷ್ಯರೆಲ್ಲರೂ ಸಮಾನರು ಎಂದು ಸಾರಿದ್ದಾರೆ ಎಂದು ಕಾರ್ಮಿಕ ಕಲ್ಯಾಣಾಧಿಕಾರಿ ಕುಮಾರ್ ನಾಜಿಯಾ ಸುಲ್ತಾನ್ ಹೇಳಿದರು. ನಗರದಲ್ಲಿ ಬಸವ ಕೇಂದ್ರ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ಸಂಯುಕ್ತಾಶ್ರಯದಲ್ಲಿ ನಡೆದ ಮಹಿಳಾ ದಿನಾಚರಣೆ ಮತ್ತು ಶರಣ ಚಿಂತನೆ ಗೋಷ್ಠಿಯಲ್ಲಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿದ ನಂತರ ಮಾತನಾಡಿದರು. ಶರಣರ ಜೀವನ ಹಾಗೂ ಅವರ ನೀಡಿದ ವಚನಗಳೇ ನನಗೆ ಮಾರ್ಗದರ್ಶಿ. ಇಂದಿಗೂ ಸಹ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ವಚನಗಳ ಸಾರವನ್ನು ಜ್ಞಾಪಿಸಿಕೊಂಡು ಅರಿತು ಮುನ್ನಡೆಯುತ್ತಿದ್ದೇನೆ ಎಂದರು. ಶರಣರು 900 ವರ್ಷಗಳ ಹಿಂದೆಯೇ ತಮ್ಮ ಅನುಭವ ಮಂಟಪದಲ್ಲಿ ಮಹಿಳೆಯರಿಗೆ ಸಮಾನತೆಯನ್ನು ನೀಡಿದ ಕಾರಣ ಆದಕ್ಕಿಲಕ್ಕಮ್ಮ, ಸಂಕವ್ವ ಮತ್ತು ಅಕ್ಕಮಹಾದೇವಿಯಂತಹ ಮಹಿಳೆಯರು ವಚನಗಳನ್ನು ರಚಿಸಲು ಸಾಧ್ಯವಾಯಿತು. ಮಹಿಳೆಯರು ಸಮಾನತೆಯ ಸದುಪಯೋಗವನ್ನು ಪಡಿಸಿಕೊಂಡು ತಮ್ಮ ವ್ಯಕ್ತಿತ್ವವನ್ನು ತಾವೇ ರೂಪಿಸಿಕೊಳ್ಳಬೇಕೆಂದರು. ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಮಿರ್ಜಾಪುರ್, ಉಪಾಧ್ಯಕ್ಷ ವಿಜಯ ರಾಜೇಶ್ವರಿ ಗೋಪಿಶೆಟ್ಟಿ ಮತ್ತು ಕಾರ್ಯದರ್ಶಿ ವಿಜಯಕುಮಾರ್ ಸಜ್, ನಗರದ ಮಾನಸಿಕ ರೋಗ ವೈದ್ಯ ಮಾಲಿ ಪಾಟೀಲ್ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾದ ಘಟಕದ ಅಧ್ಯಕ್ಷ ಜೆ ಬಸವರಾಜ್ ವಕೀಲ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಬಸವ ಕೇಂದ್ರದ ಅಧ್ಯಕ್ಷ ರಾಚನಗೌಡ ಕೋಳೂರು, ಸಿಬಿ ಪಾಟೀಲ್ ವಕೀಲ್, ಜೆವಿ ರೇಖಾಗೌಡ, ಜಯಶ್ರೀ ಮಹಾಜನ್ ಶೆಟ್ಟಿ, ಚನ್ನಬಸವ ಮಹಾಜನ್ ಶೆಟ್ಟಿ ಕಾರ್ಯಕ್ರಮ ನಡೆಸಿಕೊಟ್ಟರು. ಕಾರು ಪಲ್ಟಿಯಾಗಿ ಇಬ್ಬರು ಗಾಯಗೊಂಡಿರುವ ಘಟನೆ ನಗರದ ಹೊರವಲಯದ ಎರ್ಮರ್ಸ್ ಬೈಪಾಸ್ ರಸ್ತೆಯಲ್ಲಿ ಎಕ್ಲಾಸ್ಪುರ್ ಗ್ರಾಮದ ಹತ್ತಿರ ಘಟನೆ ನಡೆದಿದೆ. ಕಾರು ಪಲ್ಟಿಯಾಗಿ ಇಬ್ಬರು ಗಾಯಗೊಂಡಿರುವ ಘಟನೆ ನಗರದ ಹೊರವಲಯದ ಯರಮರಸ್ ಬೈಪಾಸ್ ರಸ್ತೆಯಲ್ಲಿ ಎಕ್ಲಾಸ್ಪುರ್ ಗ್ರಾಮದ ಹತ್ತಿರ ಘಟನೆ ನಡೆದಿದೆ. ಗಾಯಗೊಂಡವರು ಗಂಗಾವತಿ ಮೂಲದ ವೀರೇಸ್ವಾಮಿ ಹಿರೇಮಠ್ ಮತ್ತು ಕುಟುಂಬದವರು ಎನ್ನಲಾಗಿದೆ. ವೀರೇಸ್ವಾಮಿ ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಗಂಗಾವತಿಯಿಂದ ಶ್ರೀಶೈಲಕ್ಕೆ ತೆರಳುವ ಮಾರ್ಗ ಮಧ್ಯೆ ಎಕ್ಲಾಸ್ಪುರ ಗ್ರಾಮದ ಹತ್ತಿರ ವ್ಯಕ್ತಿಯೋರ್ವ ಅಡ್ಡ ಬಂದ ಪರಿಣಾಮ ಕಾರನ್ನು ನಿಯಂತ್ರಿಸಲು ತಪ್ಪಿ ರಸ್ತೆ ಮೇಲೆ ಮಗುಚಿ ಬಿದ್ದಿದ್ದಾನೆ. ಕಾರಿನಲ್ಲಿದ್ದವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಈ ಕುರಿತು ಗ್ರಾಮೀಣ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಳ್ಳು ಜಾತಿ ಪ್ರಮಾಣ ಪತ್ರ ಜಾರಿ ನಿರ್ದೇಶನಾಲಯದಿಂದ ಸಿಯಾ ತಲಾಬ್ ನಗರಸಭೆ ಸದಸ್ಯ ರೇಣಮ್ಮ ಬಂಧನ ಬಿಡುಗಡೆ. ಮಸ್ಕಿ ಉಪಚುನಾವಣೆ ಹೆಚ್ಚಿನ ಮತದಾನಕ್ಕೆ ಜಾಗೃತಿ ಮೂಡಿಸಲು ಶೇಖ್ ತನ್ವೀರ್ ಆಸಿಫ್ ಸೂಚನೆ. ಕ್ಷಯರೋಗ ಮುಕ್ತ ಸಮಾಜ ನಿರ್ಮಾಣ ಮಾಡಲು ಜನರಲ್ಲಿ ಜಾಗೃತಿ ಮೂಡಿಸುವುದು ಅಗತ್ಯ. ಡಾಕ್ಟರ್ ಸುರೇಂದ್ರ ಬಾಬು. ನಗರಸಭೆ ಪೌರಾಯುಕ್ತರಿಂದ ಕೊರೋನಾ ಜಾಗೃತಿ ಜಾಥಾ ಜನರು ಸಹಕರಿಸಲು ವೆಂಕಟೇಶ್ ಮನವಿ. ಮಾರ್ಚ್ 24ರಿಂದ ಚಿತ್ರಕಲಾ ಶಿಕ್ಷಣ ವೃತ್ತಿ ಕೌಶಲ್ಯದ ಕುರಿತು 3 ದಿನ ಕಾರ್ಯಾಗಾರ. ಅನೀಸ್ ಫಾತಿಮಾ. ವಿದ್ಯುತ್ ಕಡಿತಗೊಳಿಸುತ್ತಿರುವುದನ್ನು ತಡೆಯಲು ಆಗ್ರಹಿಸಿ ರೈತರಿಂದ ಮನವಿ. ಭಗತ್ ಸಿಂಗ್ ಸುಖದೇವ್ ಹುತಾತ್ಮ ದಿನಾಚರಣೆ ಭಗತ್ ಸಿಂಗ್ ಪುತ್ಥಳಿ ಸ್ಥಾಪಿಸಲಿ ಮಹೇಶ್ ಚಿಕ್ಕಲಪರಡಿ. ಜನಪದ ಸಾಹಿತ್ಯ ಉಳಿಸಿ ಬೆಳೆಸುವುದರಲ್ಲಿ ಮಹಿಳೆಯರ ಪಾತ್ರ ಅನನ್ಯ. ಡಾಕ್ಟರ್ ಎಸ್ ಬಾಲಾಜಿ.
ಮಹಿಳಾ ದಿನಾಚರಣೆ, ಶರಣರ ಚಿಂತನಗೋಷ್ಠಿ, ಶರಣರ ಸಮಾನತೆ ಸಂದೇಶ ನೀಡಿದ್ದಾರೆ ನಾಜಿಯಾ ಸುಲ್ತಾನ್. ಮತ್ತು ಯರಮರಸ್ವರ ವಲಯದಲ್ಲಿ ಕಾರು ಪಲ್ಟಿ, ಇಬ್ಬರಿಗೆ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ವಕ್ಫ್ ಮಲ್ಟಿ ಸ್ಪೆಷಾಲಿಟಿ ಹೆರಿಗೆ ಮತ್ತು ಮಕ್ಕಳ ಚಾರಿಟೇಬಲ್ ಆಸ್ಪತ್ರೆ ಪ್ರಾರಂಭೋತ್ಸವ. ಸ್ವಾಗತ ಕೋರುವವರು ಮಲಿಯಾಬಾದ್ ಖಾಜಾ ಹುಸೇನ್, ಗ್ರಾಮ ಪಂಚಾಯತ್ ಸದಸ್ಯರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. AMS Computers Sales and Service 0% EMI Bajaj Finance available. AMS Computers Sales and Service beside SBI Bank, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. AMS Computers Sales and Service 0% EMI Bajaj Finance available. AMS Computers Sales and Service beside SBI Bank, Station Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್ beside vegetable market, cloth bazaar, Raichur. ಇಂಡಿಯನ್ ಗೋಲ್ಡ್ ಕಂಪನಿ ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ನಿಮ್ಮ ಕನಸು ನನಸಾಗಿಸಲು ಇಂದೇ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. JK Garments Traditional Clothes for Kids, Girls, Women and Men opposite SC Kirti, Cloth Bazaar, MG Road, Raichuru. ದ ಲಿವಿಂಗ್ ರೂಮ್ ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್ ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು.